ಗಮನಿಸೋದಾದ್ರೆ ಸ್ಪೆಷಲಿ ಕರಾವಳಿಗೆ ಸಂಬಂಧಪಟ್ಟಂತ ವಿಚಾರ. ಒಂದು ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ಬಾರಿ ಉದ್ಘಾಟನಾ ಭಾಗ್ಯ ಸಿಕ್ಕಿದೆ. ಈ ಇಂಟರ್ ಕಾಸ್ಟ್ ಮ್ಯಾರೇಜ್ ಆದಂಥ ಸಂದರ್ಭದಲ್ಲಿ ಈ ಗಂಡಿನ ಕಡೆಯವರಿಂದ ಒಂದು ಶಾಸ್ತ್ರ, ಹೆಣ್ಣಿನ ಕಡೆಯವರಿಂದ ಒಂದು ಶಾಸ್ತ್ರ ಅನ್ನುವಂತಹ ಪದ್ಧತಿಗಳಿತ್ತು. ಅದೇ ಥರ ಇದೂನಾ ಅನ್ನುವಂತಹ ಪ್ರಶ್ನೆ. ಸೊ ಮಂಗಳೂರಿನ ಈ ಒಂದು ಆರೋಗ್ಯ ಕೇಂದ್ರಕ್ಕೆ ಒಂದಲ್ಲ ಎರಡೆರಡು ಬಾರಿ ಉದ್ಘಾಟನೆಯ ಭಾಗ್ಯ ಸಿಕ್ಕಿದೆ. ಅಂತಹ ವ್ಯವಸ್ಥೆ ಏನಿದೆ ಆರೋಗ್ಯ ಕೇಂದ್ರದಲ್ಲಿ ಅನ್ನುವಂತಹ ಗೊಂದಲಕ್ಕೇನು ಈಡಾಗುವಂಥ ವ್ಯವಸ್ಥೆಗಳೇನಿಲ್ಲ. ಆದರೂ ಕೂಡ ಈ ಒಂದು ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಎರಡೆರಡು ಬಾರಿ ಉದ್ಘಾಟನೆಯ ಭಾಗ್ಯ ಸಿಕ್ಕಿರುವಂಥದ್ದು. ಸೊ ಪ್ರಮುಖವಾಗಿ ಮಂಗಳೂರಿನ ಮಂಗಳಾದೇವಿಯಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಯೋಜನೆ ಇದು. ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ಮಂಗಳೂರು ಮಹಾನಗರ ಪಾಲಿಕೆಯ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಂಡಂತಹ ಆರೋಗ್ಯ ಕೇಂದ್ರ. ಇದರಲ್ಲಿ ಪ್ರಮುಖವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಶುವೈದ್ಯ ಚಿಕಿತ್ಸಾಲಯ, ನಗರ ಪಾಲಿಕೆ ಸಿಬ್ಬಂದಿ ವರ್ಗಕ್ಕೆ ವಸತಿ ಗೃಹ ಸಮುಚ್ಚಯ ನಿರ್ಮಾಣ ಮತ್ತು ಬಸ್ ಟರ್ಮಿನಲ್ ಹಾಗೂ ಸಾರ್ವಜನಿಕರಿಗೆ ಉದ್ಯಾನವನ ಇದೆಲ್ಲವೂ ಕೂಡ ಇದೆ. ಸೊ ಇದೆಲ್ಲವನ್ನ ಕೂಡ ಒಟ್ಟಾರೆಯಾಗಿ ಲೋಕಾರ್ಪಣೆ ಮಾಡುವಂತಹ ಒಂದು ಕಾರ್ಯ. ಸೊ ಈಗ ಇದೇ ಆರೋಗ್ಯ ಕೇಂದ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಾವಳಿಯಲ್ಲಿ ಸ್ಪೆಷಲ್ ಮಂಗಳೂರಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಅಂದರೆ ಈ ಯೋಜನೆಯನ್ನು ಮೊದಲಾಗಿ ಜಾರಿಗೆ ತಂದವರು ನಾವು, ಶಿಲಾನ್ಯಾಸವನ್ನು ನಾವು ನಡೆಸಿದ್ವಿ. ಇದಾದ ಬಳಿಕ ಸಂಪೂರ್ಣವಾದಂತಹ ಕೆಲಸ ಕಾರ್ಯ ಏನಿತ್ತು ಅದೆಲ್ಲವನ್ನ ಕೂಡ ನಮ್ಮ ನಾಯಕರು, ನಮ್ಮ ಇಂಥ ಪಕ್ಷದವರು ನಡೆಸಿಕೊಂಡು ಬಂದಿದ್ದರು. ಹಾಗಾಗಿ ಇದನ್ನು ನಾವು ಉದ್ಘಾಟನೆ ಮಾಡೋದರಲ್ಲಿ ತಪ್ಪೇನಿದೆ ಅನ್ನುವಂಥ ರೀತಿಯಲ್ಲಿ ಒಂದು ಪಕ್ಷ ಇದನ್ನು ಉದ್ಘಾಟನೆ ಮಾಡಿದರೆ, ಇಲ್ಲ ಈಗ ಪ್ರಸ್ತುತವಾಗಿ ಆಡಳಿತದಲ್ಲಿರುವಂಥದ್ದು ನಮ್ಮ ಪಕ್ಷ, ಜಿಲ್ಲೆಗೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರು ನಮ್ಮವರು, ಅಥವಾ ಇನ್ನಿತರ ಅಂಶಗಳು. ಹೀಗಾಗಿ ಎರಡೆರಡು ಬಾರಿ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಫೆಬ್ರವರಿ 9ರಂದು ಶಾಸಕರು, ಸಂಸದರು ಮತ್ತು ಮೇಯರ್ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿತ್ತು. ಆದರೆ ಉದ್ಘಾಟನೆ ಆದ ಬಳಿಕ ಅದೇ ಆರೋಗ್ಯ ಕೇಂದ್ರಕ್ಕೆ ಬೀಗವನ್ನು ಜಡಿಯಲಾಗಿದೆ. ಈಗ ಬೀಗ ಓಪನ್ ಆಗಿದೆ. ಬಟ್ ಫೆಬ್ರವರಿ 9ನೇ ತಾರೀಕಿನಂದು ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್, ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಆ್ಯಂಡ್ ಮೇಯರ್ ಮನೋಜ್ ಕುಮಾರ್, ಸೊ ಇವರೆಲ್ಲರ ನೇತೃತ್ವದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನಡೆದಿತ್ತು. ಬಟ್ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪದಡಿಯಲ್ಲಿ ಆರೋಗ್ಯ ಸಚಿವರಿಂದಲೂ ಕೂಡ ಖಡಕ್ ಆದೇಶವೂ ಕೂಡ ಬಂದಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪ ಪ್ರಮುಖವಾಗಿ ಇದ್ದ ಕಾರಣ, ಸೊ ಇದೇ ಒಂದು ಕಾರಣಕ್ಕೋಸ್ಕರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯ ವಿಚಾರವಾಗಿ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಆ್ಯಂಡ್ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ, ಸೊ ಇವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಡಕ್ ಆಗಿರುವಂಥ ಸೂಚನೆಯನ್ನು ನೀಡಿದರು. ಈ ಒಂದು ಲೋಕಾರ್ಪಣೆಗೊಂಡಿರುವಂತಹ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಕಾರಣೀಭೂತರಾದಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಹಾಗೂ ಗುತ್ತಿಗೆ ನೌಕರರನ್ನ ಕೂಡಲೇ ಕರ್ತವ್ಯದಿಂದ ಬಿಡುಗಡೆ ಮಾಡಲು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಸೂಚನೆಯನ್ನು ಕೂಡ ನೀಡಿದರು. ಈ ಕೂಡಲೇ ಯಾರ ಅಧಿಕಾರಿಗಳಿದ್ದಾರೆ ಆ್ಯಂಡ್ ಯಾರಲ್ಲಿ ಗುತ್ತಿಗೆ ನೌಕರರಿದ್ದಾರೆ ಅವರೆಲ್ಲರನ್ನು ಕೂಡ ವಜಾಗೊಳಿಸಿ ಅನ್ನುವಂಥ ಆದೇಶವನ್ನು ಗೊಳಿಸಿದರು. ಆ್ಯಂಡ್ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿಯುವಂತೆ ಆದೇಶವನ್ನು ಕೂಡ ನೀಡಿದರು. ಅದಾದ ಬಳಿಕ ಅಂದರೆ ಫೆಬ್ರವರಿ 9ನೇ ತಾರೀಕಿಗೆ BJPಯಿಂದ ಲೋಕಾರ್ಪಣೆ ಆಗುತ್ತೆ. BJPಯ ನಾಯಕರುಗಳಿಂದ ಲೋಕಾರ್ಪಣೆ ಆಗುತ್ತೆ, ಉದ್ಘಾಟನೆ ಆಗುತ್ತೆ. 4 ದಿವಸಗಳ ಬಳಿಕ ಆರೋಗ್ಯ ಸಚಿವರಿಂದ ಅದೇ ಆರೋಗ್ಯ ಕೇಂದ್ರಕ್ಕೆ ಬೀಗವನ್ನು ಜಡಿಯಲಾಗುತ್ತೆ. ಬಳಿಕ ಫೆಬ್ರವರಿ 15ರಂದು ಆರೋಗ್ಯ ಸಚಿವರಿಂದ ಮತ್ತೊಮ್ಮೆ ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಗುತ್ತೆ. ಅಂದರೆ ಶಿಷ್ಟಾಚಾರ ಉಲ್ಲಂಘನೆಯನ್ನು ಮಾಡಿ BJPಯವರು ಉದ್ಘಾಟನೆ ಮಾಡಿದ್ರು, ಅದು ಸರಿಯಾಗಿಲ್ಲ, ಸೊ ಅದನ್ನು ನಾವು ಸರಿ ಮಾಡ್ತಾ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಫೆಬ್ರವರಿ 15ನೇ ತಾರೀಕಿಗೆ ಮತ್ತೊಮ್ಮೆ ಕಾಂಗ್ರೆಸ್ ನಾಯಕರಿಂದ ಅಂತಲೇ ಹೇಳ್ಬೋದು, 2ನೇ ಬಾರಿಗೆ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ, ಅದು ಆರೋಗ್ಯ ಸಚಿವರು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಈ ಒಂದು ಆರೋಗ್ಯ ಕೇಂದ್ರ ಮತ್ತೊಮ್ಮೆ 2ನೇ ಬಾರಿಗೆ ಉದ್ಘಾಟನೆ ಆಗುತ್ತೆ. ಸೊ ಈಗ BJP ನಾಯಕರು ಉದ್ಘಾಟಿಸಿದ 4 ದಿನಕ್ಕೆ ಬೀಗ ಜಡಿದಿದ್ರು ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು. ಅಂದರೆ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಆ ಉಲ್ಲಂಘಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಕೇಂದ್ರ, ಈ ಆರೋಗ್ಯ ಕೇಂದ್ರ ಏನಿದೆ ಇದನ್ನು BJP ನಾಯಕರು ಹಾಗಾದರೆ ಸ್ಪೆಷಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಯ ಬಳಿಕ. ಬಟ್ ಈ ವಿಚಾರವಾಗಿ BJP ನಾಯಕರು ಅಥವಾ ವೇದವ್ಯಾಸ್ ಕಾಮತ್ ಅವರ ಪ್ರತಿಕ್ರಿಯೆಯನ್ನು ಗಮನಿಸೋದಾದರೆ ಯಾವುದೇ ರೀತಿಯಾದಂಥ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ. ಏನೆಲ್ಲ ಪ್ರೊಸೀಜರ್ಗಳಿವೆ ಅದೆಲ್ಲವನ್ನ ಕೂಡ ಪಾಲನೆ ಮಾಡಲಾಗಿದೆ. ಮೇಯರ್ ಅವರ ನೇತೃತ್ವದಲ್ಲಿ ನಡೆದಿರುವಂಥದ್ದು. ಆ್ಯಂಡ್ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು.
ಫೆಬ್ರವರಿ 9ನೇ ತಾರೀಕಿಗೆ ಲೋಕಾರ್ಪಣೆ ಆದ ಬಳಿಕ ಅನೇಕ ಬಡ ರೋಗಿಗಳು ಆಸ್ಪತ್ರೆಯ ಆರೋಗ್ಯ ಕೇಂದ್ರದ ಸದುಪಯೋಗವನ್ನು ಪಡಿಸಿಕೊಳ್ಳುವುದಕ್ಕೆ ಅನೇಕ ಜನರು ಕೂಡ ಆಗಮಿಸಿದ್ರು. ಫ್ಲೆಕ್ಸ್ಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಲೋಕಾರ್ಪಣೆಗೆ ಸಂಬಂಧಪಟ್ಟಂಥ ಫ್ಲೆಕ್ಸ್ಗಳು ಕೂಡ 4 ದಿವಸಗಳ ಕಾಲ ಕಾರ್ಯನಿರ್ವಹಿಸಿತ್ತು ಈ ಒಂದು ಆರೋಗ್ಯ ಕೇಂದ್ರ. ಬಟ್ ಒಮ್ಮಿಂದ ಮೇಲೆ ಇದನ್ನು ಬೀಗ ಜಡಿತಾರೆ, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ. ಬಟ್ ಇದೇ ವಿಚಾರವಾಗಿ ಈಗ ರಾಜಕೀಯ ಆಗ್ತಾ ಇರುವಂಥದ್ದು, ಪಾಲಿಟಿಕ್ಸ್ ನಡೀತಾ ಇದೆ. ಇಲ್ಲ, ಇದು ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ತಾವು ಕೇವಲ BJP ನಾಯಕರುಗಳನ್ನು ಕರೆಸಿ ಲೋಕಾರ್ಪಣೆಗೊಳಿಸಿದ್ದೀರಾ, ಇದು ಕಾಂಗ್ರೆಸ್ ನಾಯಕರನ್ನು ಕರಿಬೇಕಿತ್ತು. ಇದಾದ ಬಳಿಕ ಕಾಂಗ್ರೆಸ್ ನಾಯಕರಿಂದ ಇನ್ನೊಂದು ಬಾರಿ ಲೋಕಾರ್ಪಣೆ ಮಾಡುವಂಥ ಪ್ರಯತ್ನವೂ ಕೂಡ ನಡೆದಿದೆ. ಸೊ ಒಟ್ಟಿನಲ್ಲಿ ಒಂದು ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ 2 ಬಾರಿ ಉದ್ಘಾಟನೆಯ ಭಾಗ್ಯ ಸಿಕ್ಕಿರುವಂಥದ್ದು. ಈ ವಿಚಾರವಾಗಿ ಈಗ ಕರಾವಳಿಯಲ್ಲಿ 2 ಪಕ್ಷಗಳು ಕೂಡ ರಾಜಕೀಯವನ್ನು ಮಾಡ್ತಾ ಇದೆ. ಇದೇ ವಿಚಾರದಲ್ಲಿ ಚರ್ಚೆಯನ್ನು ಮುಂದುವರಿಸೋಣ. ಮುಂದಿನ ಹಂತದಲ್ಲಿ ಇನ್ನೊಂದು ಚರ್ಚೆಯೂ ಕೂಡ ಜಾಯ್ನ್ ಆಗುತ್ತಾ ಹೋಗುತ್ತೆ. ಸೊ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಬೆಲೆ ಏರಿಕೆಯ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತಹ ಚರ್ಚೆಯೂ ಕೂಡ ಕಾರ್ಯಕ್ರಮದ ಮುಂದಕ್ಕೆ ಜಾಯ್ನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇಬ್ಬರು ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬಿಜೆಪಿಯಿಂದ ವಕ್ತಾರರಾಗಿ ಅರುಣ್ ಶೇಟ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಬಿಜೆಪಿಯಿಂದ ಕಾಂಗ್ರೆಸ್ಸಿಂದ ಸಂಬಂಧಪಟ್ಟಂತೆ ಉದಯ್ ಆಚಾರ್ಯ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಅರುಣ್ ಶೇಟ್ ಅವರಿಂದ ಮೊದಲಾಗಿ ಪ್ರಾರಂಭಿಸೋದಾದರೆ, ಸರ್, ಮೊದಲಾಗಿ ಫೆಬ್ರವರಿ 9ನೇ ತಾರೀಕಿನಂದು ನೇರವಾಗಿ ಅದೇ ಥರ ಹೇಳಬೇಕಷ್ಟೇ, ಬಿಜೆಪಿಯ ನಾಯಕರುಗಳಿಂದ ಉದ್ಘಾಟನೆ ಭಾಗ್ಯವನ್ನು ಪಡೆದುಕೊಳ್ಳುತ್ತೆ ಆರೋಗ್ಯ ಕೇಂದ್ರ. ಬಟ್ ತಾವು ಹೇಳ್ತಾ ಇರ್ತೀರಾ, ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಯಾವುದೇ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ, ಸರಿಯಾದ ಕ್ರಮದಲ್ಲಿ ಆಗಿದೆ ಅಂತ ಹೇಳಿ. ಬಟ್ ಆರೋಗ್ಯ ಸಚಿವರ ಪ್ರಕಾರ ಇಲ್ಲ, ಇವತ್ತಿನ ಸಭೆಯಲ್ಲೂ ಕೂಡ ಅವರು ವಿವರಿಸಿರೋ ಥರ ಇಲ್ಲ, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಹೇಳಿ. ಬಟ್ ಏನಾಯಿತು, 2 ಬಾರಿ ಉದ್ಘಾಟನೆ ಮಾಡುವಂಥ ಅವಶ್ಯಕತೆ ಇತ್ತಾ ಅಂತ ಹೇಳಿ? ಇದು ಕಾಂಗ್ರೆಸ್ ಸರ್ಕಾರದ ದರ್ಪದ ಪರಮಾವಧಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಕಳೆದ 1.25 ವರ್ಷದಿಂದ ಇವರ ಸರ್ಕಾರ ಇದೆ, ಅಭಿವೃದ್ಧಿ ಶೂನ್ಯ, ಪ್ರಗತಿ ಶೂನ್ಯ, ಏನೂ ಇಲ್ಲ. ಈಗ ಜನರಿಗೆ ಏನಾದರೂ ತೋರಿಸಿ ನಂಬಿಸಬೇಕಲ್ಲ, ನಾವೇನೋ ಕಟ್ಟಿದ್ದೇವೆ ಅಂತ ಹೇಳಿ. ಅದಕ್ಕೋಸ್ಕರ ಈ ಹಿಂದಿನ ಸರ್ಕಾರಗಳು ಅಥವಾ ಯಾರ್ಯಾರೋ ಮಾಡಿದ ಸಾಧನೆಗಳನ್ನು ಇವರು ಟೇಪ್ ಕಟ್ ಮಾಡುವುದರ ಮುಖಾಂತರ ಜನರಿಗೆ ತೋರಿಸಿ, ನೋಡಿ ಇದು ನಾವು ಮಾಡಿದ್ದು ಅಂದ್ರೆ ಆ ರೀತಿಯ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳಬೇಕು ಅನ್ನತಕ್ಕಂಥ ಒಂದು ಹುನ್ನಾರ ಅಷ್ಟೇ. ಅದು ಎಷ್ಟರವರೆಗೆ ಅಂತ ಹೇಳಿದ್ರೆ 9ರ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೂ ಅವರಿಗೆ ಪುರ್ಸೊತ್ತಿಲ್ಲ. ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಇರುವಂಥದ್ದು ಅವ್ರ MLAಗಳು MP ಗಳು ಇವರೇ ಎಲ್ಲ ಬಿಜೆಪಿ ಅಲ್ವಾ. ಅದಕ್ಕೋಸ್ಕರ ಒಂದು ರೀತಿಯ ಕಡೆಗಣನೆ ಅವರ ಪಕ್ಷದಲ್ಲಿ, ಅವರ ಸರ್ಕಾರದಲ್ಲಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕಾದ್ರೂ ಕೂಡ ಇದೇ ದಿನೇಶ್ ಗುಂಡೂರಾವ್ ಅವರಿಗೆ ಅಷ್ಟೊಂದು ಅಸಡ್ಡೆ ಕೂಡ, ಬರಬೇಕಾ ಬೇಡವಾ, 6 ತಿಂಗಳಿಗೋ 3 ತಿಂಗಳಿಗೋ ಬಂದ್ರೆ ಸಾಕು, ಏನಾದರೂ ಒಂದು ಮಂತ್ರಿ ಅಂತ ಹೇಳಿ ಮಾಡಿದಾರಲ್ಲ ಅದನ್ನು ಉಳಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಏನಾದರೂ ಮಾಡಿಕೊಂಡು ಹೋಗೋದು ಅನ್ನತಕ್ಕಂಥ ಒಂದು ವಿಚಾರ. ಇಲ್ಲದಿದ್ದರೆ ಎಷ್ಟು ಸತಿ ಭೇಟಿ ಕೊಟ್ಟಿದ್ದಾರೆ ಒಂದ್ಸತಿ ಲೆಕ್ಕ ಹಾಕ್ಬೋದು, ಬೆರಳೆಣಿಕೆಯಲ್ಲಿ ಲೆಕ್ಕ ಹಾಕ್ಬೋದು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಂತ ಹೇಳಿ ನಾವು ಮಾಡಿಟ್ಟಿದ್ದೀವಿ. ಆದರೆ ಇವರಿಗೆ ಗೊತ್ತಿರಬೇಕು, ಇಷ್ಟು ವರ್ಷ ಸರ್ಕಾರ ಮಾಡಿದವರು, ಯಾವುದೇ ಒಂದು ಸರ್ಕಾರದ ಒಂದು ಕಟ್ಟಡವನ್ನು ಯಾವುದೇ ಒಂದು ಪಕ್ಷ ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಪಕ್ಷದ ಕಚೇರಿಯನ್ನು ಅಥವಾ ಪಕ್ಷದ ಏನಾದರೂ ಕೆಲಸ ಕಾರ್ಯಗಳನ್ನಾದ್ರೂ ಪಕ್ಷದವರೇ ಸೇರಿಕೊಂಡು ಮಾಡ್ತಾರೆ, ಪಕ್ಷದವರನ್ನು ಕರೀತಾರೆ, ಸರಿ. ಆದರೆ ಈ ಯಾವುದೇ ಒಂದು ಸರ್ಕಾರಿ, ನಮ್ದಲ್ಲ ಅದು, ಸರ್ಕಾರ ಕಟ್ಟಡವನ್ನು ಪಕ್ಷ ಮಾಡ್ತದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರಲ್ಲ, ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಅವರಿಂದಲೂ ಕೂಡ ಒಂದು ಸುಳ್ಳನ್ನು ಪ್ರಭಾವ, ಅದು ಹೇಳಿದಾರಲ್ಲ ನಾವು, ಇವರು ಇದ್ದಾರೆ ಇವರ ಮೇಲ್ಗಡೆ, ಇಲ್ಲಿ ಕಿತ್ತು ಎಸಿತಾರೆ ಅವರನ್ನು, ಸತ್ಯ ಏನಾದರೂ ಹೇಳಿದರೆ. ಅದಕ್ಕೋಸ್ಕರ ಈ ಒಂದು ದರ್ಪ ಅಷ್ಟೊಂದು ಮೈ ತುಂಬಿಕೊಂಡಿದೆ. ಅದರ ಪರಿಣಾಮವಾಗಿ ಈ ರೀತಿಯಾಗಿ ಬೆಳವಣಿಗೆಗಳು. ಎಷ್ಟು ನೀವು ಆವಾಗಲೂ ಉಲ್ಲೇಖ ಮಾಡಿದಿರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ ಅದು, ಅದನ್ನೆಲ್ಲಾದ್ರೂ ಬೀಗ ಜೊಡ್ದು ಅದರ ಎಲ್ಲವನ್ನು ನಿಲ್ಲಿಸಿಕೊಂಡು ಜನರಿಗೆ ಬಾಧ್ಯತೆಯನ್ನು ಕೊಟ್ಟುಕೊಂಡು ನಾನೊಂದು ರಿಬನ್ ಕಟ್ ಮಾಡಬೇಕು, ಅದನ್ನು ಫೋಟೋ ಹಾಕೊಂಡು ಮೀಡಿಯಾದಲ್ಲಿ ಮತ್ತು ಪ್ರಚಾರ ಪಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಈ ರೀತಿ ಈ ಮಟ್ಟಕ್ಕೆ ಇಳಿಯುತ್ತಲ್ವಾ, ಇದಕ್ಕೆ ಏನು ಹೇಳ್ತೀರಿ? ಇದ್ರ ಬದಲಿಗೆ ಇದಕ್ಕಿಂತಲೂ ಉನ್ನತವಾಗಿರತಕ್ಕಂಥದ್ದು ಏನಾದರೂ ಅದರಲ್ಲಿ ನಾನು ಸಿಸ್ಟಮ್ಗಳನ್ನು ತರಿಸ್ತೇನೆ ಸರ್, ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ MRI ಏನೋ ಅಂಥದ್ದೇನೋ ತರಿಸ್ತೀನಿ ಅಂತ ಉದ್ಘಾಟನೆಗೋಸ್ಕರ ಏನಾದ್ರು ಮಾಡ್ತಾರೆ ಅಂತ ಹೇಳಿದ್ರೆ ಹಂಗಲ್ಲ, ಯಾರೋ ಮಾಡಿದ್ದನ್ನು ಇವರು ಊಟ ಮಾಡಬೇಕು, ಇದನ್ನು ತೋರಿಸ್ಕೊಡ್ಬೇಕು. ಇಷ್ಟು ಮಾತ್ರಕ್ಕೋಸ್ಕರ ಈಗ ಸರ್ಕಾರ ನಡೀತಾ ಇದೆ, ಬಹಳ ಕಷ್ಟದಲ್ಲಿ ಒದ್ದಾಡಿಕೊಂಡು ಈ ಸರ್ಕಾರ ನಡೀತಾ ಇದೆ. ಅದಕ್ಕೋಸ್ಕರ ಈ ರೀತಿಯಲ್ಲ ಎಲ್ಲ ನಾಟಕಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಅವರು ಆಕ್ಷೇಪಾರ್ಹವಾಗಿ ಇರ್ತಕ್ಕಂಥ ಅವನಿಂದ ದೊಡ್ಡ ಪಾಳ್ಯಗಾರನ ಅಂತ
ಒಬ್ಬ ಶಾಸಕನಿಗೆ ಹೇಳುವ ಮಾತಿದು. ಶಾಸಕನಿಗೆ ಇಂಥ ದೊಡ್ಡ ಮಂತ್ರಿ, ಇವರ ಅಪ್ಪ ಕೂಡ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಪಳ್ಳೆಗಾರನ ಅಂತ. ಅದಕ್ಕೆ ದಿಟ್ಟವಾದ ಉತ್ತರವನ್ನು ವೇದವ್ಯಾಸ ಕಾಮತರು ಕೊಟ್ಟಿದ್ದಾರೆ. ನಾನು ನಿಮ್ಮ ಇಂಥ ಕ್ರಿಟಿಕ್ಸ್ಗಳಿಗೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ, ಆದರೆ ನನ್ನ ಕ್ಷೇತ್ರದ ಜನಕ್ಕೆ ನಾನು ಕಾವಲುಗಾರ ಅಂತೂ ಖಂಡಿತ ಹೌದು ಅಂತ ಹೇಳಿದ್ದಾರೆ. ಹೌದು, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದ್ರು. ಬಟ್ ಹಾಗಾದ್ರೆ ತಮ್ಮ ಪ್ರಕಾರ ಫೆಬ್ರವರಿ 9ನೇ ತಾರೀಕಿಗೆ ಬಿಜೆಪಿಯಿಂದ ಯಾವುದೇ ಇನಾಗ್ರೇಷನ್ ಆಗಿಲ್ವಾ, ಉದ್ಘಾಟನೆ ಆಗಿಲ್ವಾ? ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಆಯ್ತು ಅಂತ ಹೇಳಿದ್ರೆ ತನಿಖೆ ಮಾಡಿ ಸರ್, ತಪ್ಪಲ್ವಾ ಅದು? ಇವ್ರು ಹೇಳುವಂಥದ್ದೇ ತಪ್ಪು. ಯಾರು ಮಾಡ್ಲಿಕ್ಕೆ ಸಾಧ್ಯ? ಅಧಿಕಾರಿ ವರ್ಗ ಮಾಡ್ಲಿಕ್ಕೆ ಸಾಧ್ಯ. ಏನು ಅಂತ ಹೇಳಿದ್ರು ಕೂಡ ಈಗ ಈ ಕಟ್ಟಡ ನಿರ್ಮಾಣ ಆಗಿರುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿಯ ಅನುದಾನದಲ್ಲಿ ಆಗಿರತಕ್ಕಂಥ ಒಂದು ಕಾರ್ಯ. ಅದಕ್ಕೆ ಮುತುವರ್ಜಿ ವಹಿಸಿದವರು ಅಂದಿನ ಮೇಯರ್ ಆಗಿರತಕ್ಕಂಥ ಪ್ರೇಮಾನಂದ ಶೆಟ್ಟಿ ಅವರು, ತದನಂತರ ವೇದವ್ಯಾಸ ಕಾಮತರು ಮತ್ತು ಅಂದಿನ ಸಂಸದರಾಗಿರತಕ್ಕಂತಹ ನಳಿನ್ ಕುಮಾರ್ ಕಟೀಲ್ ರವರು, ಇವರೆಲ್ಲರ ಪರಿಶ್ರಮ ಇದೆ. ಹಾಗಂತ ಹೇಳಿ ಅದು ಬಿಜೆಪಿದಲ್ಲ, ಅದು ಸರ್ಕಾರದ ಹಣವನ್ನು ಉನ್ನತವಾಗಿ ಅತ್ಯಂತ ಜಾಗರೂಕತೆಯಿಂದ ವ್ಯಯಿಸಿ ಒಂದು ಒಳ್ಳೆಯ ಒಂದು ಸುಸಜ್ಜಿತವಾಗಿರತಕ್ಕಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ 9ನೇ ತಾರೀಕಿಗೆ ಡೇಟ್ ನಿಶ್ಚಯ ಆಗಿದೆ, ಅಧಿಕೃತವಾಗಿ ಉದ್ಘಾಟನೆಗೊಳ್ಳಬೇಕು ಅಂತ ಹೇಳಿ. ಇವರ ದರ್ಪ ಏನಂತ ಹೇಳಿದ್ರೆ ನಾನು ಆ ದಿನ ಇಲ್ಲ. ಆಯ್ತು ಸ್ವಾಮಿ, ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಹೇಳಿದ್ದಾರೆ, ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಥವಾ ಯಾರಾದರೂ ಸಚಿವರು ಇಲ್ಲ ಅಂತ ಹೇಳಿದ ಮೇಲೆ ಆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮತ್ತೊಂದು ದಿನ ಏನು ಆಚರಣೆ ಮಾಡ್ತಾರೇನೋ. ಅಲ್ಲಿ ಉಪಲಬ್ಧ ಇರತಕ್ಕಂಥ ಅತ್ಯಂತ ಹಿರಿಯ ಶಾಸಕ ವರ್ಗ, ಜನಪ್ರತಿನಿಧಿಯ ಕೈಯಿಂದ ಮಾಡಿಸುವಂಥದ್ದು ಕಾಮನ್, ಅದನ್ನು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಾಮನಿರ್ದೇಶಿತ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಕೂಡ ಇದ್ರು. ಆರೋಗ್ಯ ಈ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ, ಸಮಿತಿಯ ಕಾರ್ಯಕರ್ತರು ಕೂಡ ಅದರಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ರು. ಅಂದ್ರೆ ಏನು ಗೊತ್ತಿಲ್ಲ ಏನಿಲ್ಲ, ಆದರೆ ಇವರಿಗೆ ಈ ಒಂದು ದರ್ಪ ತೋರಿಸ್ಕೊಡ್ಬೇಕಾಯ್ತು ಮತ್ತು ಜನರಿಗೆ ನಾವು ಕೂಡ ಏನೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ನಾಟಕ ಮಾಡ್ತಾ ಇದ್ದಾರೆ. ಓಕೆ, ಬರ್ತೀನಿ ಅದೇ ವಿಚಾರಕ್ಕೆ. ಉದಯ್ ಸರ್ ಅವರೇ, ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಒಂದು ಬಾರಿ ಉದ್ಘಾಟನೆ ಮಾಡಿತ್ತು, ಇದರಲ್ಲಿ ಕಾಂಗ್ರೆಸ್ ನಾಯಕರಿಗೆ ಯಾವುದೇ ರೀತಿಯಾದಂತಹ ಆಮಂತ್ರಣ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಮತ್ತೊಂದು ಬಾರಿ ಉದ್ಘಾಟನೆಯ ಕಾರ್ಯವನ್ನ ದಿನೇಶ್ ಗುಂಡೂರಾವ್ ಅವರು ನಡೆಸಿದ್ದಾರೆ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿರೋ ಪ್ರಕಾರ ಇರುವಂತಹ ಮಾಹಿತಿ. ಬಟ್ ಇಲ್ಲಿ ಆಗಿರುವಂಥದ್ದು ಏನು, ರಾಜಕೀಯಕ್ಕೋಸ್ಕರ ಮತ್ತೊಂದು ಬಾರಿ ಉದ್ಘಾಟನೆ ನಡೀತಾ ಏನಾಯ್ತು ಅಂತ ಹೇಳಿ ನೋಡಿ, ನಮ್ಮ ಮಿತ್ರರು ಒಂದು ವಿಷಯ ಹೇಳಿದರು. ಈ ಏನು BJP ಅವರು ಮಾಡಿದ ಕೆಲಸವನ್ನು ಬಂದು ಕಾಂಗ್ರೆಸ್ ಅವರು ಕಟ್ಟಿಂಗ್ ಮಾಡಿದ್ರು ಅಂತ ಹೇಳಿದ್ರು. ಇದಕ್ಕಿಂತ ಮುಂಚೆಯೂ ಕೂಡ ಆಗಿದೆ. ಕಾಂಗ್ರೆಸ್ನವರು ಮಾಡಿದ ಕೆಲಸವನ್ನು BJP ಅವರು ಯಾವಾಗ ಅಧಿಕಾರಕ್ಕೆ ಬರ್ತಾರ ಆವಾಗ ಅವರದ್ದನ್ನು ಇನಾಗ್ರೇಷನ್ ಮಾಡುವಂಥದ್ದು ನಡೆದಿದೆ. ಇದು ಸರ್ಕಾರದ ಕಾರ್ಯಕ್ರಮಗಳು, ಇದು ಆಗ್ತದೆ, ಅದು ಆಗ್ತದೆ. ಅದನ್ನು ನಾವು ಅವರು ಮಾಡಿದ್ರು ಇವರು ಮಾಡಿದ್ರು ಅಂತ ನಾವು ಹೇಳಲಿಕ್ಕಿಲ್ಲ. ಜನಪ್ರತಿನಿಧಿಗಳನ್ನು ಜನರು ಆಯ್ಕೆ ಮಾಡುವಂಥದ್ದು ಕೆಲಸ ಮಾಡಿ ಅಂತ ಹೇಳಿ, ನಮ್ಮ ಮನೆಯಿಂದ ದುಡ್ಡು ತಂದು ಮಾಡಿದರೆ ಅದಾದ್ರೆ ಓಕೆ, ಅದನ್ನು ನಾವು ಬೇಕಾದ್ರೆ ಶ್ಲಾಘಿಸುವ. ಈಗ ಕೆಲವೊಂದೊಂದು ಶ್ಲಾಘನೀಯವಾದಂಥ ಕೆಲಸಗಳನ್ನು ಬಿಜೆಪಿಯಿಂದನೂ ಕೂಡ ಮಾಡಿದರೆ, ಕಾಂಗ್ರೆಸ್ ಉದಾಹರಣೆಗೆ ನಾನು ಕೊಡ್ತೇನೆ. ನಮ್ಮ ಸುಧೀರ್ ಕಣ್ಣೂರ್ ಅವರು ಕಳೆದ ಬಾರಿ ಒಂದು ಮನೆ ಕಟ್ಟಿಸಿ ಒಂದು ದಾನ ಮಾಡಿದ್ರು. ಅದಕ್ಕೆ ಯಾರು ಆಕ್ಷೇಪ ಏನು ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ರು. ಅದಕ್ಕೆ ಅದು ನಮ್ಮ ಉಸ್ತುವಾರಿ ಸಚಿವರು ಬಂದು ಹೇಳಿದ್ರು, ಮಾತಾಡಿದ್ರ, ಅದು ಅವರ ದುಡ್ಡಿನಿಂದ ಅವರು ಮಾಡಿಕೊಟ್ಟು ಒಳ್ಳೆಯ ಕೆಲಸ, ಅದನ್ನು ನಾವು ಶ್ಲಾಘಿಸ್ತೇವೆ, ಅದನ್ನು ನಾವು ಅಭಿನಂದಿಸ್ತೇವೆ. ಅಂಥದ್ದು ಕೆಲಸ ಮತ್ತಷ್ಟು ಮಾಡಲಿ ಅವರು. ಆದರೆ ಇಲ್ಲಿ ಏನಾಯ್ತು ಅಂತ ಹೇಳಿದರೆ ಒಂದು ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ಪ್ರೋಟೋಕಾಲ್ ಇಂಪೀಚ್ಮೆಂಟ್ ಆಗಿದೆ. ನೋಡಿ, ಇದರಲ್ಲಿ ನಾವು ಕೆಲವೊಂದು ಅಂಶಗಳನ್ನು ನಾವು ಏನು ನೋಡ್ಬೇಕಂತ ಹೇಳಿದರೆ, ನೋಡಿ, ಮೊದಲನೇಗೆ ಆದದ್ದು ಅದೇ ನೀವೇ ಹೇಳಿದಿರಿ, ಮೊದಲನೇಗೆ ಆದದ್ದು BJP ಅವರು ಇನಾಗ್ರೇಷನ್ ಮಾಡಿದ್ರು. ಎರಡನೇದ್ದು ಕಾಂಗ್ರೆಸ್ ಇದೆಲ್ಲ, ಅದು ಜಿಲ್ಲಾಡಳಿತದಿಂದ ಆದಂಥ ಇನಾಗ್ರೇಷನ್ ಅದು. ಓಕೆ, ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನೀವು ಮತ್ತೊಂದು ವಿಷಯ ಹೇಳಿದ್ರಿ, ನೀವು ಕ್ರೆಡಿಟ್ ಪಾಲಿಟಿಕ್ಸ್ ಅಂತ ವಿಷಯ ಹೇಳಿದ್ರಿ. ಇಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಒಂದು ನಡೆದಿದೆ. ಯಾಕಂತ ಹೇಳಿದರೆ ಈಗ ಸದ್ಯದಲ್ಲಿ ಈಗ ಇನ್ನು ಕಾರ್ಪೊರೇಷನ್ ಎಲೆಕ್ಷನ್ ಬರಲಿಕ್ಕಿದೆ. ಆದ್ರಿಂದ ಎಲ್ಲ ತರಾತುರಿಯಲ್ಲಿ ಏನೇನು ಆಗ್ತದೆ ಎಲ್ಲವನ್ನು ನಾವು ಈಗ ಮಾಡಿ ಮುಗಿಸಬೇಕು. 27ಕ್ಕೆ ಟರ್ಮ್ ಮುಗೀತದೆ. ಆಮೇಲೆ ಇನ್ನು ನಮ್ಗೆ ಏನು ಮಾಡ್ಲಿಕ್ಕೆ ಆಗಿಲ್ಲ, ಆದಷ್ಟು ಬೇಗ ಇದನ್ನೆಲ್ಲ ಮಾಡಿ ಮುಗಿಸ್ಬೇಕು. ಇನ್ನು ಎಷ್ಟೋ ಹಲವು ಕೆಲಸಗಳು, ಅಪೂರ್ಣವಾದಂಥ ಕೆಲಸಗಳನ್ನು ಕೂಡ ಇನ್ನೂ ಕೂಡ ಮಾಡಲಿಕ್ಕೆ ಇದೆ, ಇನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಲಿಕ್ಕೆ ಇದ್ದೇವೆ. ಆದ್ರಿಂದ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇದು ಇಲ್ಲಿಯ BJP ನಾಯಕರ ಒಂದು ಗಿಮಿಕ್ ಮಾತ್ರ ಅಲ್ಲ. ಇದು ನೀವು ಬಹುಶಃ ನಾವು ಏನು ಹೇಳ್ತಾರೆ, ಈ ಮೊನ್ನೆ ಲೋಕಸಭಾ ಎಲೆಕ್ಷನ್ ನಡೆಯಿತು, ಅದರಲ್ಲಿ ಏನಾದರೂ ಒಂದು ಅಡ್ವಾಂಟೇಜ್ ಬೇಕಲ್ಲ.
ಅದಕ್ಕೆ ರಾಮ ಮಂದಿರದ ಒಂದು ಅಯೋಧ್ಯೆ ಇನಾಗ್ರೇಷನ್ ಅನ್ನೊಂದು ಅಪೂರ್ಣವಾದ ದೇವಸ್ಥಾನವನ್ನು ಸಹ ಇನಾಗ್ರೇಷನ್ ಮಾಡಿದ್ರು, ಅದರ ಕ್ರೆಡಿಟ್ ತಗೊಂಡು ಅವ್ರು ವಿನ್ ಆದ್ರು. ಸೊ ಅದೇ ರೀತಿಯಾದಂಥ ಕೆಲಸಗಳನ್ನು ಇಲ್ಲಿಯೂ ಕೂಡ ಇವರು ಮಾಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಒಂದು ನೀವು ಹೇಳಿದ ಹಾಗೆ ಬಿಜೆಪಿ ಅವರಿಗೆ ಆದಷ್ಟು ಈಗ ಇದರಲ್ಲಿ ನೆಕ್ಸ್ಟ್ ಬರುವ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಸಿಗಬೇಕು ಅಂತ ಹೇಳಿ. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ ಇಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಮಾತ್ರ ಅಲ್ಲ, ಇದರಲ್ಲಿ ಒಂದು ಬಿಜೆಪಿ ಅವರ ಒಳಗಿನ ಒಂದು ಕುರ್ಚಿ ಪಾಲಿಟಿಕ್ಸ್ ಕೂಡ ಇದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಇವಾಗ ಬಹುಶಃ ನೀವು ಇವತ್ತಿನ ಒಂದು ತ್ರೈಮಾಸಿಕ ಕೆಡಿಬಿ ಸಭೆಯಲ್ಲಿ ನೋಡಿದ್ದಿರ್ಬೋದು. ಪಾಪ ನಮ್ಮ ಶಾಸಕರು ವೇದೋಸ್ ಕಾಮತ್ರವರು ಬಹಳ ಒಂದು ವೀರಾವೇಶದಿಂದ ಒಂದು ಆಕ್ರೋಶಭರಿತವಾಗಿ ಒಂದು ಅಸಹಾಯಕತೆಯನ್ನು ಹೊರಗೆ ಹಾಕಿದ ರೀತಿಯಲ್ಲಿ ಒಂದು ಮಾತಾಡ್ತಿದ್ರು. ಪಾಪ ಒಳಗಿಂದೊಳಗೆ ತುಂಬಾ ಅಳ್ತಾ ಇದ್ರು, ಬಟ್ ಅವರು ಅದು ಅಸಹಾಯಕತೆಯನ್ನು ಒಂದು ಹೊರಗೆ ಹಾಕ್ಬೇಕಲ್ಲ ಈಗಾದ್ರೆ. ಯಾಕಂತ ಹೇಳಿ ನೋಡಿ, ಈಗ ಮುಂದಿನ ಸಲ ಅವರಿಗೆ ಟಿಕೆಟ್ ಸಿಗ್ತದ ಇಲ್ವಾ ಅಂತ ಹೇಳಿ ಅವರಿಗೆ ಒಂದು ಕನ್ಫರ್ಮ್ ಇಲ್ಲ, ಸ್ವಲ್ಪ ಭಯದ ವಾತಾವರಣ ಉಂಟು ಅವರಿಗೂ ಕೂಡ. ಸೊ ಈ ತರದ ಏನಾದರೂ ಒಂದು ಗಿಮಿಕ್ಗಳನ್ನು ಮಾಡಿದ್ರೆ, ಸೊ ಮುಂದಿನಗೆ ಒಂದು ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಈಗ ಕೊಟ್ಟರೆ ಮುಂದಿನಕ್ಕೆ ನಮಗೆ ಒಂದು ಬಲಪಡಿಸ್ಬೋದಲ್ಲ ಅಂತ ಅಂತಹ ಒಂದು ಇದು ಕೂಡ ಇದೆ. ಮತ್ತೆ ಇನ್ವಿಟೇಷನ್ ಬಂದಿಲ್ಲ, ಇನ್ವಿಟೇಷನ್ ವಿಚಾರವಾಗಿ ಸಹ ಇವತ್ತು ಸಭೆಯಲ್ಲಿ ನಡೆದ ಬಹುಶಃ ನೋಡಿದ್ದಿರ್ಬೋದು, ಇದೆಲ್ಲ ಓಪನ್ ಆಗಿದೆ. ಇದರಲ್ಲಿ ನೋಡಿ, ನಮ್ಮ ಏನು ಉಸ್ತುವಾರಿ ಸಚಿವರು ಬಹುಶಃ ಒಂದು ನೋಟದಲ್ಲಿ ನೋಡ್ಲಿಕ್ಕೆ ಹೋದರೆ, ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಹೋದರೆ ನಮ್ಮ ಶಾಸಕರ ಮಾನಮರ್ಯಾದೆ ಉಳಿಸಿದ್ರು ಅಂತ ಹೇಳ್ಬೇಕು. ಇವತ್ತು ಕೆಲವೊಂದೊಂದು ವಿಚಾರಗಳನ್ನು ಅವರು ಮಾತಾಡ್ತಿದ್ರು, ಬಹಳ ಬಾಲಿಶವಾಗಿ ಮಾತಾಡ್ತಾ ಇದ್ರು. ಅಲ್ಲಿ ನನಗೆ ಯಾರೋ ಒಬ್ರು ಬಂದ್ರು, ಮನೆಯಲ್ಲಿ ಇನ್ವಿಟೇಷನ್ ಇಟ್ಟೋದ್ರು, ನನಗೆ ಹೇಳಲಿಲ್ಲ ಅಂತ ಹೇಳಿದ್ರು. ಇನ್ವಿಟೇಷನ್ ಎಲ್ಲಿ ಪ್ರಿಂಟ್ ಆಗಿದೆ ಅಂತ ಹೇಳಿ ಕಮಿಷನರ್ ಸಾಹೇಬ್ರ ಹತ್ರ ಕೇಳುವಾಗ ಕಮಿಷನರ್ ಹೇಳ್ತಾರೆ ಇಲ್ಲ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ರೆಕಾರ್ಡ್ ಲೈವ್ ಇರುವಂತಹದ್ದು. ಓಕೆ, ಮತ್ತೆ ಅದರ ಯಾವುದು ಸ್ಮಾರ್ಟ್ ಸಿಟಿ ಏನಪ್ಪ ಅವರು ನಮಗೆ ಗೊತ್ತಿಲ್ಲ ಅಂತ. ಹಾಗಾದ್ರೆ ಪ್ರಿಂಟ್ ಆಗದ ಇನ್ವಿಟೇಷನ್ ಶಾಸಕರ ಮನೆಗೆ ಹೇಗೆ ಹೋಯಿತು? ಒಂದು ಪ್ರಶ್ನೆ. ಇದನ್ನೆಲ್ಲ ಇವರು ಕೇಳ್ಬೋದಿತ್ತು, ಕೇಳಿದರೆ ಇದು ಪ್ರಶ್ನೆ. ಅದು ಮಾತ್ರ ಅಲ್ಲ ನೋಡಿ, ಮತ್ತು ಕೂಡ ನಾನು ಹೇಳ್ತೇನೆ, ಶಾಸಕರು ಸಿಕ್ಕಿ ಬೀಳ್ತಿದ್ರು, ಸುಳ್ಳೇ ಹೇಳ್ತಿದ್ರು ಅಕ್ರಾಸ್ ದಿ ಮೀಟಿಂಗ್, ಮತ್ತು ಕೂಡ ಸಿಕ್ಕಿ ಬೀಳ್ತಿದ್ರು. ಓಕೆ, ಇವರ ಮನೆಗೆ ಯಾರೊಬ್ರು ಇನ್ವಿಟೇಷನ್ ಕೊಟ್ಟು ಇಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರು. ಅದು ಸ್ವಾಮಿ, ಅದು ಶಾಸಕರ ಮನೆ ಸ್ವಾಮಿ, ಒಂದು CC ಕ್ಯಾಮೆರಾ ಇರಲ್ವಾ? ನಾಳೆ ಶಾಸಕರ ಮನೆಗೆ ಹೋಗಿ ಯಾರು ಬೇಕಾದ್ರೆ ಈಗನೇ ಬಾಂಬ್ ಇಟ್ಟು ಬರ್ಬೋದಲ್ಲ ಸ್ವಾಮಿ? ಸೊ ಇದನ್ನೆಲ್ಲ ನಾವು CCTV ಫುಟೇಜ್ ಇದನ್ನೆಲ್ಲ ತೆಗೆದ್ರೆ ಉಂಟಲ್ಲ, ಇದು ಸತ್ಯಾಂಶ ಹೊರಗೆ ಬೀಳ್ತದೆ. ಇದು ಸುಮ್ಮನೆ ಒಂದು ಏನು ಪೊಲಿಟಿಕಲ್ ಗಿಮಿಕ್ ಇದೆಲ್ಲ. ಆದ್ರಿಂದ ಇದನ್ನು ನಮ್ಮ ಉಸ್ತುವಾರಿ ಸಚಿವರು ಏನು ಅಷ್ಟೇನೊಂದು ಸೀರಿಯಸ್ ಆಗ್ತದೆ. ಆಮೇಲೆ ಮತ್ತೆ ನಮ್ಮ ಬಂಟ್ವಾಳದ ಶಾಸಕರು ಇವರು ಕೂಡ ಎದ್ದು ಅದಕ್ಕೆ ಸಮಜಾಯಿಸಿ ಕೊಟ್ಟರು, ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ, ಇದೆಲ್ಲ ಮಾಡಬೇಡಿ. ಯಾಕಂದ್ರೆ ಪಾಪ ಅವರಿಗೂ ಗೊತ್ತಿದೆ ಇವರು ಏನೋ ಒಂದು ಪಾಪ ಚೀರಾಡ್ತಿದ್ದಾರೆ, ಇದನ್ನು ನಿಲ್ಲಿಸಿ ಅಂತ ಅವರಿಗೂ ಕೂಡ ಸಮಾಧಾನ ಮಾಡಿದ್ರು, ವೇದೋಸ್ ಕಾಮತ್ರಿಗೂ ಕೂಡ. ಸೊ ಹಾಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಎಂತ ಹೇಳ್ತಾರೆ, ನಮ್ಮ ಕಡೆಯಿಂದ ಯಾವುದೇ ರೀತಿಯಾದ ಪೊಲಿಟಿಕ್ಸ್ ನಡೀಲಿಲ್ಲ. ಶಿಷ್ಟಾಚಾರ ಪ್ರಕಾರ ಅಲ್ಲಿ ಒಂದು ಉಸ್ತುವಾರಿ ಸಚಿವರು ಇರ್ತಾರೆ ಜಿಲ್ಲೆಗೆ, ಅವರು ಬರಬೇಕು. ಯಾಕಂತ ಹೇಳಿದ್ರೆ ನೋಡಿ, ಇದರಲ್ಲಿ ಏನು ಹೇಳ್ತಾರೆ, ಸ್ಮಾರ್ಟ್ ಸಿಟಿದು ಇನ್ವಾಲ್ವ್ ಇದೆ, ಮತ್ತೆ ಕಾರ್ಪೊರೇಷನ್ ಇನ್ವಾಲ್ವ್. ಸ್ಮಾರ್ಟ್ ಸಿಟಿಗೆ ದುಡ್ಡು ಅಂತ ಹೇಳಿದ್ರೆ ಅದಕ್ಕೆ ದುಡ್ಡು ರಾಜ್ಯ ಸರ್ಕಾರದಿಂದ ಕೂಡ ಹೋಗಿರ್ತದೆ. ಸೊ ರಾಜ್ಯ ಸರ್ಕಾರದಿಂದ ಹೋಗಿದ್ದಾಗ ಸರ್ಕಾರದ ಪ್ರತಿನಿಧಿಗಳು ಇರಬೇಕಾಗ್ತದೆ ಅಲ್ಲಿ. ಸೊ ಹಾಗೆ ಅಷ್ಟೇ ಮಾಡಿದ್ದು ವಿನಃ ಇದರಲ್ಲಿ ಬೇರೆ ಎಂಥದಿಲ್ಲ. ಸಣ್ಣ ವಿಚಾರವನ್ನು ಇವರು ಕೆರೆದು ದೊಡ್ಡದಾಗಿ ಮಾಡಿದ್ರು. ಮತ್ತೆ ಇದು ಏನು ಹೇಳ್ತಾರೆ, ಈ ತರದ ಒಂದು ಪ್ರವೃತ್ತಿ ಮುಂದಿನ ದಿನಗಳಲ್ಲಿ ಬರಬಾರ್ದು. ಅದಕ್ಕೋಸ್ಕರ ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಯಾಕಂದ್ರೆ ಅವರು ಮಾತಾಡ್ತಿರುವಾಗ ನಮ್ಮ ಐವನ್ ಸಾಹೇಬ್ರು ಕೂಡ ಎದ್ದು ಅವರಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು. ಅವಾಗ ಅವರಿಗೂ ಕೂಡ ಹೇಳ್ತಿದ್ರು, ನೀವು ನಿಮ್ಮ ಮಿನಿಸ್ಟರ್ ಆಗೋರು, ನೀವು ನಿಮ್ಮದ್ದು ನೋಡ್ಕೊಳ್ಳಿ, ನೀವು ಹಾಗೆ ಮಾತಾಡಿ. ಪಾಪ ಅವರಿಗೆ ಹೇಗೆ ಅಂತ ಹೇಳಿದ್ರಿ, ಇವರಿಗೆ ಮಿನಿಸ್ಟರ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಬರುವ ಸರಿಗೆ ಕಾಮತ್ ಸಾಹೇಬ್ರಿಗೆ ಟಿಕೆಟ್ ಸಿಗ್ತದ ಇಲ್ವಾ ಅಂತ ಹೇಳಿ ಅವರಿಗೇನೆ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಗಿಮಿಕ್ಗಳನ್ನು ಮಾಡಿ ಏನೋ ಒಂದು ಕವರ್ ಅಪ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಈಗ ಪ್ರಮುಖವಾಗಿ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ವೋ ಗೊತ್ತಿಲ್ಲ, ನೋಡೋಣ, ಅದು ಚರ್ಚೆ ನೋಡಿ. ಇದು ಮೇಲ್ನೋಟಕ್ಕೆ ಹೇಗೆ ಕಾಣ್ತಿದೆ ಅಂತ ಹೇಳಿದ್ರೆ ನೋಡಿ, ಎಲ್ಲ ಅಲ್ಲಿ ಅಧಿಕಾರಿಗಳೆಲ್ಲ ಇದ್ರು. ಓಕೆ, ಅವ್ರ ಹತ್ರ ಎಲ್ಲ ಇದ್ದು ಕೇಳುವಾಗ ಅವ್ರು ಹೇಳ್ತಾರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಇದು ಏನೋ ಒಂದು ಗಾದೆ ಇದೆಯಲ್ಲ, ಎಂಥದ್ದು, ಕೋತಿ ಬೆಣ್ಣೆ ತಿಂದು ಮೇಕೆ ಮೂತಿಗೆ ಹಚ್ಚಿತು ಅಂತ ಹೇಳ್ತಾರಲ್ಲ. ಸೊ ಇದನ್ನೆಲ್ಲ ಇವರು ಅಧಿಕಾರಿಗಳ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಏನೋದ್ರೆ ನಾನು ಪಕ್ಷದ ವಕ್ತಾರನಾಗಿದ್ದರಿಂದ ನಾನು ಆ ರೀತಿಯಾಗಿ ಊಹಿಸಬೇಕಾಗ್ತದೆ. ತನಿಖೆ ನಡೆಸಬೇಕು ಅಂತ ಹೇಳಿದ್ರೆ ತನಿಖೆ ನಡೀಲಿ. ಬಹುಶಃ ಇದನ್ನ ಅವರು ಬಿಟ್ಟಿದ್ದಾರೆ. ಇದನ್ನು ಯಾರು ಎರಡು ಪಕ್ಷದವರು ಉಸ್ತುವಾರಿ ಸಚಿವರು ಬಿಟ್ಟಿದ್ದಾರೆ. ಮತ್ತೆ ರಾಜೇಶ್ ನಾಯ್ಕ ಅವರು ಕೂಡ ಮಧ್ಯಸ್ಥಿಕೆ ವಹಿಸಿ ಇದನ್ನು ಬಿಟ್ಟು ಬಿಡುವ, ಇಲ್ಲಿಗೆ ಇದು ಮುಂದೆ ಆಗೋದು ಬೇಡ ಅಂತ ಹೇಳಿ ಅಲ್ಲಿಗೆ ಮುಗಿಸಿ ಬಿಟ್ಟಿದ್ದಾರೆ. ಆದ್ರೆ ಇದನ್ನು ಹಠ ಹಿಡಿದು ನಮ್ಮ ಉಸ್ತುವಾರಿ ಸಚಿವರೇನಾದ್ರೂ ಒಂದ್ ಕೈ ನೋಡಬೇಡ ಅಂತ ಹೇಳ್ತಿದ್ರೆ ಪಾಪ ಅಲ್ಲಿ ವೇದೋಸ್ ಕಾಮತ್ ನಾಚಿಕೆ ಇಡ್ತಿದ್ರು. ಬಟ್ ಇಲ್ಲಿ ಒಂದು ಕೈ ನೋಡಿದ್ದಾರೆ ಅಂತ ಅನಿಸ್ತಾ ಇಲ್ಲ ಕಾಂಗ್ರೆಸ್ನವರು. ಯಾಕಂತ ಹೇಳಿದ್ರೆ ಉದ್ಘಾಟನೆಗೊಂಡಂತಹ ಒಂದು ಆರೋಗ್ಯ ಕೇಂದ್ರವನ್ನ ಶಿಷ್ಟಾಚಾರ ಅನ್ನುವಂತಹ ಒಂದು ಅಂಶವನ್ನ ಇಟ್ಟುಕೊಂಡು
ಬೀಗ ಜಡಿಯುವಂತ ಅವಶ್ಯಕತೆ ಇತ್ತ? ಅಂದ್ರೆ ಅಲ್ಲಿಗೆ ಅಷ್ಟು ಜನ ಬಡ ರೋಗಿಗಳು ಬರ್ತಾ ಇದ್ರು, ಅದರ ವಿಜುವಲ್ಸ್ಗಳು ಕೂಡ ಇದೆ, ಎಷ್ಟೋ ಪ್ರಾಣಿಗಳನ್ನ ಆ ಒಂದು ಆರೋಗ್ಯ ಕೇಂದ್ರಕ್ಕೆ ತರ್ತಾ ಇದ್ರು. ಬರೀ ಈ ತರದ ಒಂದು ಸನ್ನಿವೇಶ ಬಹುಶಃ ನಿಮ್ಮ ಗಮನಕ್ಕೆ ತರ್ತೇವೆ. ಬಾಗಲಕೋಟೆಯಲ್ಲೂ ಕೂಡ ನಡೆದಿತ್ತು. ಅಲ್ಲಿಗೆ ಆಗಿನ ಬಿಜೆಪಿಯ ಉಸ್ತುವಾರಿ ಸಚಿವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ, ಅಂದ್ರೆ ಅವರು ಪ್ರೋಟೋಕಾಲ್ ಪ್ರಕಾರ ಅವರದಲ್ಲಿ ಇತ್ತು, ಆ ದಿವಸ ಬರ್ಬೇಕಿತ್ತು, ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಆಮೇಲೆ ಅದು ಇನಾಗ್ರೇಷನ್ ಮಾಡಿಲ್ಲ. ಆದ್ರೆ ಆಲ್ಮೋಸ್ಟ್ ಅಲ್ಲಿಗೆ ಆ ದಿನ ಪೇಷಂಟ್ಸ್ ಎಲ್ಲ ಬಂದಿದ್ರು, ಮತ್ತೆ ಇನಾಗ್ರೇಷನ್ ಆಗಿಲ್ಲ ಅಂತ ಹೇಳಿ ಅವರನ್ನು ವಾಪಸ್ ಕಳಿಸಿದ್ದಾರೆ. ಸೊ ಇಂಥದ್ದು ಕೆಲವು ವಿಚಾರಗಳು ನಡೆದಿದೆ. ಆದ್ರೆ ಮತ್ತೊಂದು, ಈಗ ನೀವು ಹೇಳಿದ್ರೆ ಅಲ್ಲಿ ಬಂದವರಿಗೆ ಅನಾನುಕೂಲ ಆಗಿದೆ, ಖಂಡಿತ ಎಸ್, ಅದಕ್ಕೆ ಆ ತರದ ಅನಾನುಕೂಲ ಆಗಬಾರ್ದಿತ್ತು. ಮುಂದಿನ ದಿನಗಳಲ್ಲಿ ಈ ತರದ ಏನ್ ಹೇಳ್ತಾರೆ, ಈ ತರದ ಒಂದು ಎಕ್ಸಾಂಪಲ್ ಅನ್ನು ಸೆಟ್ ಮಾಡದೆ ಇದ್ರೆ ಮುಂದೆ ಬೇರೆಯವರು ಮಾಡ್ತಾರೆ. ಬಹುಶಃ ನಾಳೆ ನೋಡಿ, ಈಗ ಸರ್ಕಾರ, ನಾವೇನು ಲೈಫ್ ಲಾಂಗ್ ಕಾಂಗ್ರೆಸ್ ಪಕ್ಷ ಏನು ಆಡಳಿತ ನಡೆಸಲಿಕ್ಕೆ ಬಂದವರಲ್ಲ. ಬರುವ ಟರ್ಮಿನಲ್ಲಿ ಬಿಜೆಪಿ ಕೂಡ ಬರಬಹುದು. ಆವಾಗ ನಾವು ಪಕ್ಷದವರು ಹೋಗಿ ಮಾಡಿದ್ರೆ ಆಗ್ತದಾ? ಆಗುದಿಲ್ಲ. ಸೊ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಇದು ಮಾಡಿರುವಂತದ್ದು. ಅರುಣ್ ಸರ್, ಪ್ರಮುಖವಾಗಿ ಈ ವಿಚಾರವನ್ನು ಗಮನಿಸೋದಾದ್ರೆ, ಈಗ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಅನಿಸಿದರೆ, ಹೀಗೆ ಬಹಳಷ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಬ್ಬೊಬ್ಬರ ಇಬ್ಬಿಬ್ಬರ ಹೆಸರು ಬಿಟ್ಟು ಹೋಗುವುದುಂಟು ಇನ್ವಿಟೇಷನ್ ನಲ್ಲಿ. ತದನಂತರ ಏನಾಗುತ್ತೆ, ಪುನಃ ಇನ್ನೊಂದ್ಸತಿ ಉದ್ಘಾಟನೆ ಮಾಡುವುದಿಲ್ಲ. ಇನ್ವಿಟೇಷನ್ ಅಲ್ಲಿ ಬಿಟ್ಟು ಹೋದ್ರೆ ಇಲ್ಲೆಲ್ಲ ಆಗಿದೆ, ಪ್ರಕ್ರಿಯೆಗಳು ಆಗಿದೆ. ಅವಾಗ ಏನಾಗುತ್ತೆ, ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂದ್ರೆ ಇನ್ನೊಂದ್ಸತಿ ಉದ್ಘಾಟನೆ ಮಾಡುವುದಿಲ್ಲ. ಅದನ್ನು ಅವರಿಗೆ ಕಾರಣ ಬತಾವ ನೋಟಿಸ್, ಶೋಕಾಸ್ ನೋಟಿಸ್ ಅನ್ನು ಕಳಿಸ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಈಗಾಗಲೇ ಏನು ನೀವು ಉದ್ಘಾಟನೆ ಆಗಿದೆಯಲ್ಲ, ಅದು ಯಾವ ರೀತಿಯಲ್ಲಿ ಆಯ್ತು, ಯಾವ ಹಂತದಲ್ಲಿ ಆಯ್ತು, ಅದ್ರ ನೋಟಿಫಿಕೇಶನ್ ಯಾವಾಗ ಕಳಿಸಿದ್ರಿ, ಯಾವಾಗ ಅದನ್ನು ಜಾರಿ ಮಾಡಿದ್ರಿ, ಅದರ ಕಂಪ್ಲೀಷನ್ ಸರ್ಟಿಫಿಕೇಟ್ ಬಂದ ಮೇಲೆ ಯಾವಾಗ ಏನೇನಾಯ್ತು, ಎಲ್ಲಿ ಯಾವ ಸಭೆಯಲ್ಲಿ ನಿರ್ಣಯ ಆಯ್ತು, ಇದನ್ನು ತನಿಖೆಗೆ ಹಚ್ಚಬೇಕಿತ್ತು. 9ನೇ ತಾರೀಕಿಗೆ ಅಷ್ಟೊಂದು ದೊಡ್ಡ ಒಂದು ಸಮಾವೇಶ ಆಯ್ತು. ಅಲ್ಲಿ ಟೆಂಟ್ ಇರಬಹುದು, ಮೈಕ ಇರಬಹುದು, ಅಥವಾ ತಿಂಡಿ ಅಥವಾ ಪ್ರಸಾದ ವ್ಯವಸ್ಥೆ ಏನೇ ಇರಬಹುದು, ಅದು ಉದ್ಘಾಟನೆಗೆ ಬೇಕಾದ ವ್ಯವಸ್ಥೆಗಳೆಲ್ಲ ಬಂತು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ನಡೆಸುವವರಿಗೆ ಗೊತ್ತೇ ಇಲ್ವೇನೋ ಇದೆಲ್ಲ? ಇವ್ರಿಗೆ ಗೊತ್ತೇ ಇಲ್ವಾ? ಆ ಅಧಿಕಾರಿಗಳನ್ನೆದ್ದು ನನಗೆ ಗೊತ್ತಿಲ್ಲ ಹೆದರ್ತಾರ್ರಿ, ನಾಳೆ ತೆಗೆದು ಹಾಕ್ತಾರೆ. ಇವರೇನಾದರೂ ದಿನೇಶ್ ಗುಂಡೂರಾವ್ ಅವರ ಮಾತಿಗೆ ಹೌದಪ್ಪ ಹೌದು, ಅಲ್ಲಪ್ಪ ಅಲ್ಲ ಅಂತ ಹೇಳದಿದ್ರೆ ಇವ್ರು ತೆಗೆದು ಹಾಕ್ತಾರೆ. ಆ ಹೆದರಿಕೆ ಇದೆ. ಅದಕ್ಕೋಸ್ಕರ ಹೇಳೋದಲ್ವಾ, ಮೂಢ ಹಗರಣ ಆದಾಗಲೂ ಕೂಡ ಅದೇ ಹೇಳಿದ್ದು, ಸಿದ್ದರಾಮಯ್ಯನವರೇ ನೀವು ಕೆಳಗಿಳಿರಿ, ನಿಮ್ಮ ಅಧೀನದಲ್ಲಿ ಇರತಕ್ಕಂಥ ಪೊಲೀಸರೇ ನಿಮ್ಮನ್ನು ತನಿಖೆ ಮಾಡಿದರೆ ಅವರು ಅದು ತನಿಖೆ ಅಪೂರ್ಣವಾಗುತ್ತೆ, ಸರಿಯಾಗುವುದಿಲ್ಲ, ಅದು ಶಿಷ್ಟಾಚಾರ ಅಲ್ಲ ಅಂತ ಬಡ್ಕೊಂಡಿದ್ದೀವಿ. ಇದರ ಅದ್ರ ನೈಜವಾದ ಉದಾಹರಣೆ ಅಲ್ಲಿ ತೋರಿಸು. ಅವರಿಗೆ ಉದ್ಘಾಟನೆ ಆದದ್ದೇ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವರಿಗೆ. ಯಾಕೆ? ಮೇಲಿದ್ದವನು ಅವನಪ್ಪ, ಅವನಿಗೆ ಹೌದಪ್ಪ ಹೌದು, ಇಲ್ಲಪ್ಪ ಇಲ್ಲ ಹೇಳದಿದ್ರೆ ಆಗುವುದಿಲ್ಲ ಅಧಿಕಾರಿಗಳಿಗೆ. ಇದು ಶಿಷ್ಟಾಚಾರ ಎಲ್ಲಿ ಉಲ್ಲಂಘನೆ ಆಗಿದೆ. ಒಂದು ವೇಳೆ ನೀವು ಹೇಳಿದ ಹಾಗೆ, ನೀವು ಹೇಳಿದ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದ್ರು ಕೂಡ ಪುನಃ ಉದ್ಘಾಟನೆ ಮಾಡುವುದಲ್ಲ. ಆ ಪ್ರೋಟೋಕಾಲ್ ಏನು ಉಲ್ಲಂಘನೆ ಆಗಿದೆ, ಯಾರಿಂದ ಉಲ್ಲಂಘನೆ ಆಗಿದೆ, ಯಾವ ಅಧಿಕಾರಿ, ಅವನಿಗೆ ಶೋಕಾಸ್ ನೋಟಿಸ್ ಕಳಿಸ್ತಾರೆ. ಅಲ್ಲಿಂದ ಅವರು ಉತ್ತರ ಪಡೆದುಕೊಳ್ತಾರೆ. ಇದು ರೀತಿ ಆಗ್ಬೇಕಾಗಿದ್ದು. ಬೇಕಿದ್ದರೆ 4 ಕಟ್ಟಡಗಳಿಗೆ 2 ಉದ್ಘಾಟನೆ ಕಾರ್ಯಕ್ರಮಗಳನ್ನು ನೀವು ಮಾಡಿ, ತೊಂದರೆ ಇಲ್ಲ, ಖುಷಿ. ಇದು 1 ಕಟ್ಟಡಕ್ಕೆ 2 ಉದ್ಘಾಟನೆ ಅಂದ್ರೆ ಏನು? ಲೋಕಾರ್ಪಣೆ, ಜನರಿಗೆ ಅಲ್ಲಿ ಕೊಡುವಂಥದ್ದು ಇಷ್ಟೇ. ಇದಕ್ಕೊಂದು ದೊಡ್ಡದಾಗಿರತಕ್ಕಂಥ ಇದನ್ನು ಚೌಕಟ್ಟೇನಿಲ್ಲ. ಅದನ್ನು ಮಾಡುವಂಥವ್ರು ಯಾರು? ಸ್ವತಃ ದಿನೇಶ್ ಗುಂಡೂರಾವ್ ಅವರಿಗೆ ಕೂಡ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಲ್ಲಿ. ಅದನ್ನು ಆ ಉದ್ಘಾಟನಾ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕಾದವರು ಅಧಿಕಾರಿಗಳು. ಸ್ವತಃ ದಿನೇಶ್ ಗುಂಡೂರಾವ್ ಅವರು ಕೂಡ ನಾನೊಂದು 5 ಲಕ್ಷ ಖರ್ಚು ಮಾಡ್ಕೊಂಡು ಉದ್ಘಾಟನಾ ಕಾರ್ಯಕ್ರಮ ಜಮ್ಮಾಗಿ ಮಾಡ್ತೇನೆ ಅಂತ ಇಲ್ಲ ಸರ್. ಅದಕ್ಕೆ ಅಷ್ಟು ದಾಖಲಾತಿಗಳು ಬೇಕು, ಅದಕ್ಕೆ ಅಷ್ಟು ಸರಂಜಾಮಗಳು, ವಿವರಗಳು ಬೇಕು, ಅದರಲ್ಲಿ ಎಷ್ಟೆಷ್ಟು ಅಕೌಂಟ್ಸ್ ಆಗಿದೆ ಇದೆಲ್ಲೂ ಬೇಕು. ಇದೆಲ್ಲ ಆಯ್ದ ನಂತರ ಆಡಿಟ್ ಆಗುತ್ತೆ ಅದಕ್ಕೆಲ್ಲ ಕಾರ್ಯಕ್ರಮಕ್ಕೆ. ಸರ್ಕಾರದ ದನದ 1 ರೂಪಾಯಿ ಅಲ್ವಾ ಅದು? ಹೀಗಿರ್ಬೇಕಾದ್ರೆ ಪ್ರೋಟೋಕಾಲ್ಗಳ ಅವಸ್ಥೆ ಮತ್ತೆ ಅಲ್ಲಿ ಶಿಷ್ಟಾಚಾರದ ಅವಸ್ಥೆ, ಅದರ ನಂತರ ಹೇಗಾಗಬೇಕು ಏನಾಗಬೇಕು ಅನ್ನುವಂಥದ್ದು ಹೀಗಿರ್ಬೇಕಾದ್ರೆ ಯಾವ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದವರು ಇವರು? 2ನೇ ಸತಿ ಇವರು ಯಾವುದೇ ತನಿಖೆಯನ್ನು ಮಾಡದೆ ಶಿಷ್ಟಾಚಾರ ಈ ಬೀಗವನ್ನು ಜಡಿದು ಜನರಿಗೆ ಉಪದ್ರ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ರಲ್ಲ, ಇದು ನೈತಿಕತೆಯಿಂದಲೂ ಸೋತ್ರು, ಸಾಂವಿಧಾನಿಕವಾಗಿಯೂ ಇವರು ಸೋತ್ರು ಅನ್ನುವುದಕ್ಕೆ ಅದ್ಭುತವಾಗಿರತಕ್ಕಂಥ ಉದಾಹರಣೆಯನ್ನು ಈ ಸರ್ಕಾರ, ಅದು ಕೂಡ
ಮುಖ್ಯಮಂತ್ರಿ ಆಗಿದ್ದಂಥವರ ಮನೆಯ ಮಗ ಇವರೇ ಬಹಳ ದೊಡ್ಡ ಮೇಧಾವಿಗಳಂತೆ ತಿರುಗಾಡ್ತಿದ್ದವರು, ಬೇರೆಯವರಿಗೆ ಶಿಷ್ಟಾಚಾರ ಹೇಳಿಕೊಂಡವರು. ಎರಡನೇ ಉದ್ಘಾಟನೆಯನ್ನು ಯಾಕೆ ಮಾಡಿದ್ರಿ? ಇದು ನಿಮಗೆ ಬೇಕಾದಂಥದ್ದು. ಮೊದಲಿನ ಹಾಗಾದ್ರೆ 9ನೇ ತಾರೀಕಿನಿಂದ 15ನೇ ತಾರೀಕು ಎಷ್ಟು ದಿನ ಡಿಫರೆನ್ಸ್? ಎರಡೆರಡು ನೀವು ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ರೇನೋ? ತನಿಖೆ ಆಗ್ಬೇಕಲ್ವಾ? 9ನೇ ತಾರೀಕಿನ ನೀವು ಇದನ್ನು ನಿಮಗೆ ಅನಿಸಿದ್ರೆ ಯಾಕೆ ತಡೀಲಿಲ್ಲ? ಅವತ್ತಿನ ದಿನ ನಿಮ್ಮ ಜಿಲ್ಲಾಡಳಿತ ಇತ್ತು, ಯಾಕೆ ತಡೀಲಿಲ್ಲ? ಇದೆಲ್ಲ ನಿಮ್ಮ ದರ್ಪದ ಹಿನ್ನೆಲೆಯನ್ನು ಜನರ ಎದುರಿಗೆ ಬಟ ಬಯಲಾಗಿಸಿದ್ದೀರಿ ಅಂತ ಹೇಳಲಿಕ್ಕೆ ಇದೊಂದು ಉದಾಹರಣೆ ಸಾಕು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲ, ಮತ್ತೆ ಇನ್ನೊಂದು ನಮ್ಮ ಮಿತ್ರರನ್ನು ಮಾತಾಡಿದ್ರು, ಏನು ಯಾರಾದ್ರೂ ಎದುರು ಮಾತಾಡಿದ್ರೆ ಅಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ಸ್ಯಾಕ್ ಮಾಡ್ತಾರೆ, ಆ ರೀತಿಯಾದಂತ ಒಂದು. ನೀವು ಹೇಳಿದ್ರಲ್ಲ, ಇವರನ್ನು ತೆಗೆದು ಹಾಕಿದ್ರಂತ ಅಲ್ಲಿಯ ಇದಕ್ಕೆ ಶಿಕ್ಷೆ ಕೊಟ್ರಂತೆ, ಯಾರು ಗುತ್ತಿಗೆ ನೌಕರರನ್ನು ಅಲ್ಲಿ ತೆಗೆದು ಹಾಕಿದ್ರು ಮುಂಚೆನೆ. ಇರೋದಿಲ್ವಾ ಇದು? ಅಲ್ಲ, ಇದು ಏನ್ ಗೊತ್ತಾ, ಇದು ನಡೀತದೆ. ಯಾಕಂತ ಹೇಳಿದ್ರೆ ಒಂದು ರಾಜ್ಯದಲ್ಲಿ ಒಂದು ಸರ್ಕಾರ ಇರುವಾಗ, ಜಿಲ್ಲೆಯಲ್ಲಿ ಒಂದು ಪ್ರಭಾವಿ ನಾಯಕರು ಒಂದು ಯಾವುದೇ ಒಂದು ಪಕ್ಷದಲ್ಲಿ ಇದ್ದಾಗ, ಒಂದು ಬಹುಶಃ ಇಲ್ಲಿ MP ಸಾಹೇಬರಿದ್ದಾರೆ ಅಥವಾ MLA ಅವರಿದ್ದಾರೆ, ಇವರೊಂದು ಅವರ ಮೇಲೆ ಪ್ರಭಾವ ಹಾಕಿ, ಇಲ್ಲಿಯ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೊಂದು ಪ್ರಭಾವ ಇರ್ತದಲ್ಲ. ಈಗ MP MLA ಅಂತ ಹೇಳಿ ಬೇರೆ ಏನು ಸಣ್ಣ ವ್ಯಕ್ತಿಗಳವರು, ಅವರಿಗೊಂದು ಪ್ರಭಾವ ಇರ್ತಾರೆ. ಅವರು ಕೂಡ ಹಾಕಿ ಏನೋ ತರಾತುರಿಯಲ್ಲಿ ಮಾಡಿ ಮುಗಿಸುವ, ಅವ್ರು ಬರದಿ ತೊಂದರೆ ಇಲ್ಲ, ನಮ್ಗೆ ಕ್ರೆಡಿಟ್ ಸಿಗಬೇಕಲ್ಲ ಅಂತ ಹೇಳಿ ಇದರಲ್ಲಿ ಒಂದು ಮೇಲ್ನೋಟಕ್ಕೆ ಏನು ಕಾಣ್ತಿದೆ ಅಂತ ಹೇಳಿದ್ರೆ, ಇವರು ಕೂಡ ಆ ಅಧಿಕಾರಿಗಳನ್ನು ಒಂದು ದುರುಪಯೋಗ ಪಡಿಸಿಕೊಂಡ್ರು. ಪಾಪ ಅವರು ಕೂಡ ಪ್ರೆಷರ್ ಅಲ್ಲಿ ಬರ್ತಾರೆ, ಅಧಿಕಾರಿಗಳಿಗೂ ಕೂಡ ಪ್ರೆಷರ್ ಇರ್ತದೆ. ಸೊ ಆ ಒಂದು ಏನ್ ಹೇಳ್ತಾರೆ, ಪಾಪ ಈಗ ಸಿಕ್ಕಾಕೊಂಡ್ಬಿಟ್ಟದ್ದು ಈಗ ಅಧಿಕಾರಿಗಳು. ಈಗ ಸಂವಿಧಾನದ ಪ್ರೆಷರ್ ಅಲ್ಲೇ ಕೆಲಸ ಮಾಡ್ಲಿ ಶಾಸಕರು, ಕರೆಕ್ಟ್, ಸಂವಿಧಾನದ ಅದೇ ಹೇಳಿದ್ದು, ಮತ್ತೆ ಅಧಿಕಾರಿಗಳು ಕೂಡ ಅವರಿಗೊಂದು ಸಂವಿಧಾನ ಅಂತ ಇರ್ತಾ ಅಲ್ವಾ? ಖಂಡಿತ ಖಂಡಿತ ಖಂಡಿತ. ಅದನ್ನು ಉಲ್ಲಂಘನೆ ಮಾಡಿದ್ರೆ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಅವರನ್ನು ತೆಗೆದು ಹಾಕ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಅದೇ ಹೇಳಿದ್ದು, ಹೋರಾಟ ಮಾಡಬಹುದು ಖಂಡಿತ. ಆದರೆ ಇವರ ಒತ್ತಡ ಹೇಗಿದೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಜನತೆ ಗೊತ್ತಿದೆ. ಅಧಿಕಾರಿಗಳೆಲ್ಲ ತನ್ನ ಕೊರಳಿಗೆ ನೇಣನ್ನ ಹಾಕಿಕೊಂಡು ಪತ್ರವನ್ನು ಬರೆದಿಟ್ಟುಕೊಂಡು ಪ್ರಿಯಾಂಕ ಖರ್ಗೆ ಹೀಗೆಲ್ಲ ಡೋಂಗಿ ಮಾಡಿದ್ದಾನೆ ಮರ್ರೆ ಅಂತ ಹೇಳಿದ್ರು ಕೂಡ ಪ್ರಿಯಾಂಕ ಖರ್ಗೆ ಅಂತ ಹೇಳ್ತಾರೆ, ಬನ್ಯಾನನ್ನು ಹರಿದುಕೊಂಡು ಬಂದ್ರು ಕೂಡ ನಾನೇನು ಮಾಡುದಿಲ್ಲ, ಬೆಕ್ಕದ್ದು ಮಾಡ್ಕೊಳ್ಳಿ, ಎಷ್ಟು ಹೆಣ ಬಿದ್ರು ಅಡ್ಡಿ ಇಲ್ಲ ಅಂತ ಅಷ್ಟು ದರ್ಪದ ಸರ್ಕಾರ ಇದು. ಮತ್ತು ಇನ್ನೊಂದು ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ BJP ಇರಬಹುದು, ಜನತಾದಳ ಇರಬಹುದು, ಅಥವಾ ಯಾವುದೇ ಇರಬಹುದು ಪಕ್ಷ, ಈ ರಾಷ್ಟ್ರಕ್ಕೋಸ್ಕರ ರಾಜ್ಯಕ್ಕೋಸ್ಕರ ದುಡಿಬೇಕು ಅಂತ ತುಡಿತಾ ಇದ್ದವ್ರೆ. ನಾವು ಯಾರು ಶತ್ರುಗಳಲ್ಲ. ನಾವು ಒಂದೇ ವೇದಿಕೆ ಹಂಚಿಕೊಳ್ಬೇಕು ಅಂತ ಬಂದಾಗ ಈ ರಚನಾತ್ಮಕ ಕಾರ್ಯಕ್ಕೋಸ್ಕರ ಅದಕ್ಕೆ ಅನುವು ಮಾಡಿಕೊಡ್ಬೇಕು. ಈ ರೀತಿಯಾಗಿ ವೇದಿಕೆಯಲ್ಲಿ ನಿಂತು ತುಚ್ಛವಾಗಿ ಒಬ್ಬ ಶಾಸಕರನ್ನು ಪಾಳ್ಯಗಾರನ ನೀನು ಅನ್ನುವಂಥ ರೀತಿಯಲ್ಲಿ ತುಚ್ಛವಾಗಿ ಮಾತನಾಡಿಸುವಂಥದ್ದು ಈ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂತಹ 1.5 ಲಕ್ಷ ಜನ, 2 ಲಕ್ಷ, 3 ಲಕ್ಷ ಜನ ಇರ್ತಾರಲ್ವಾ, ಅವರಿಗೆ ಮಾಡಿದ ಒಂದು ಛೀಮಾರಿ ಅದು. ಓಕೆ ಉದಯ್ ಸರ್, ಈಗ ಪ್ರಮುಖವಾಗಿ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಫೆಬ್ರವರಿ 9ನೇ ತಾರೀಕಿಗೆ ಬಿಜೆಪಿಯವರಿಂದಲೇ, ತಾವು ಹೇಳೋ ಪ್ರಕಾರ ಬಿಜೆಪಿಯವರಿಂದಲೇ ಉದ್ಘಾಟನೆ ಆಗಿದೆ ಅನ್ನುವಂಥದ್ದಾದ್ರೆ ಹಲವು ದಾಖಲೆಗಳಿದೆ. ಅಂದ್ರೆ ಫ್ಲೆಕ್ಸ್ಗಳನ್ನು ಕೂಡ ಅಲ್ಲಿ ಅಳವಡಿಸಲಾಗಿದೆ. ಬಟ್ ಅದರಲ್ಲಿ ಈ ಎಲ್ಲ ವಿಚಾರಗಳು ಗೊತ್ತಿದ್ರು ಕೂಡ ಅದಾದ ಬಳಿಕ ಒಂದು ಬಾರಿ ಉದ್ಘಾಟನೆ ಆಗಿದೆಯಪ್ಪ ಸರ್, ಅದೇ ಹೇಳಿದ್ರು, ಉದ್ಘಾಟನೆ ಅವಶ್ಯಕತೆ ಇತ್ತ ಅಂತ ಹೇಳಿ. ನೋಡಿ, ನಾನು ಅದೇ ಹೇಳಿರುವಂತಹದ್ದು, ಇಲ್ಲಿ ಅಧಿಕಾರಿಗಳ ಏನಾದರೂ ಮಿಸ್ಟೇಕ್ ನಡೆದಿದ್ಯಾ, ಅವರು ಆ ಮಿಸ್ಟೇಕ್ ಯಾಕೆ ಮಾಡಿದ್ರು, ಅಲ್ಲ ಪ್ರೋಟೋಕಾಲ್ ಕ್ರಮ ಕೈಗೊಳ್ಳುವಂತ ಅವಕಾಶ ಇದೆ, ಅದನ್ನ ಮಾಡಿದ್ದಾರೆ. ಅದೇ ಹೇಳಿರುವಂತದ್ದು ನೋಡಿ ಸರ್, ನಾನು ಅದೇ ಹೇಳುದು. ನೋಡಿ, ನಾನು ಶಾಸಕರನ್ನು ತಪ್ಪಿತಸ್ಥರ ಅಲ್ವಾ ಅಂತ ಹೇಳಿ ನಾನು ಹೇಳಲಿಕ್ಕೆ ಆಗುದಿಲ್ಲ. ನಾನು ತನಿಖೆ ನಡೀಲಿ, ನಾನು ಅದೇ ಹೇಳುವಂಥದ್ದು. ಈಗ ಒಂದು ವೇಳೆ ಅಲ್ಲಿ ಅಧಿಕಾರಿಗಳಿಂದ ಏನಾದರೂ ತಪ್ಪು ನಡೆದಿದ್ರೆ ಅಧಿಕಾರಿಗಳು ಆ ತಪ್ಪು ಯಾಕೆ ಮಾಡಿದ್ರು? ಶಾಸಕರ ಅಥವಾ ಸಂಸದರ ಪ್ರೆಷರ್ ಮೇಲೆ ಮಾಡಿದ್ರಾ? ಅಲ್ಲ, ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಆಲ್ರೆಡಿ. ಅದೇ ಹೇಳಿದ್ದು ನಾನು. ಅಲ್ಲ, ಅದೇ ಹೇಳಿ ಆರೋಗ್ಯ ಕೇಂದ್ರ ನೋಡಿ, ನಾನು ಅದೇ ಹೇಳಿದ್ದು. ಈ ತರದ ಒಂದು ಏನ್ ಹೇಳ್ತಾರೆ, ಒಂದು ಎಕ್ಸಾಂಪಲ್ಸ್ ಮುಂದಿನ ದಿನಗಳಲ್ಲಿ ನಡಿಬಾರ್ದು. ಈ ತರದ ಒಂದು ಸನ್ನಿವೇಶಗಳು ಮುಂದೆ ಯಾವುದೇ ಆಗಲಿ ಪ್ರೋಟೋಕಾಲ್ ಪ್ರಕಾರ ನಡೀಲಿ ಅಲ್ಲ. ನಾನು ಅದೇ ಹೇಳಿದೆ ನಿಮಗೆ. ನೋಡಿ, ಮುಂದಿನ ಟರ್ಮಿನಲ್ಲಿ ಕಾಂಗ್ರೆಸ್ ಬರ್ತದ, ಬಿಜೆಪಿ ಬರ್ತದ, ಅದು ಜನರಿಗೆ ಬಿಟ್ಟಂಥದ್ದು. ಜನರು ಓಟ್ ಹಾಕ್ತಾರೆ, ಅವ್ರಿಗೆ ಯಾರು ಬೇಕು ಅವರನ್ನು ತರ್ತಾರೆ. ಆ ಸಮಯದಲ್ಲಿಯೂ ಕೂಡ ಒಂದು ವೇಳೆ ನಾವು ಕಾಂಗ್ರೆಸ್ ಪಕ್ಷದವರು ಈ ತರದ ಯಾವುದೇ ಒಂದು ಏನ್ ಹೇಳ್ತಾರೆ ಅಸಂವಿಧಾನಿಕವಾದಂಥ ಕೆಲಸ ಮಾಡಿದ್ರೆ ಅದನ್ನು ಕೂಡ ತಡಿಬೇಕು.
ಅದನ್ನು ಕೂಡ ಪ್ರೋಟೋಕಾಲ್ ತಪ್ಪಿ ಹೋಗುವಂತಹದ್ದು ಅದನ್ನು ಕೂಡ ತಡಿಬೇಕು. ಅದು ಆಗಬಾರ್ದು. ಈಗ ಇವರು ಹೇಳಿದ್ರು ಎಂತ ಎಲ್ಲ ಬೆದರಿಕೆ ಹಾಕಿ ಅವರು ಏನು ಕುತ್ತಿಗೆ ಹಗ್ಗ ಹಾಕಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಹಾಕೊಂಡು ಏನು ಬಿಜೆಪಿ ಸರ್ಕಾರದಲ್ಲಿರುವಾಗ ಏನು ಬಾಕಿ ಅಧಿಕಾರಿಗಳು ಏನು ಇವರ ಮಿನಿಸ್ಟರ್ಗಳ ಪ್ರೆಷರ್ ಇಂದ ಸಾಯ್ಲಿಲ್ವಾ? ಏನು ಆಗ್ಲಿಲ್ವಾ? ಆಗಿದೆ ನೋಡಿ. ಏನ್ ಗೊತ್ತಾ, ಇದು ಎಲ್ಲ ಇದೆಲ್ಲ ನೋಡಿ, ಇದೆಲ್ಲ ಬಿಡಿ, ಅದು ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ನಾಯಕರೆಲ್ಲ ಹೊರಗಡೆ ಬಂದಿದೆ. ಸಿದ್ದರಾಮಯ್ಯನವರು 87 ಕೋಟಿ ಒಪ್ಪಿಕೊಂಡಿದ್ದಾರೆ ವಾಲ್ಮೀಕಿಯಲ್ಲಿ. ಅಲ್ಲ, ಅದು ಹೇಳ್ದಲ್ಲ ಆವಾಗ ನೋಡಿ, ಅದು ಕೂಡ ಬರ್ತಿರ್ಲಿಲ್ಲ. ಅಷ್ಟೆಲ್ಲ ಇಲ್ಲದ ಇವರು ಶುದ್ಧ ಹಸ್ತರ ಆಗ್ತಿದ್ರೆ ನೆಕ್ಸ್ಟ್ ಟೈಮ್ಗೆ ಕೂಡ ಬಿಜೆಪಿ ಬರ್ಬೇಕಿತ್ತಲ್ಲ, ಯಾಕೆ ಬರ್ಲಿಲ್ಲ? ಸಂವಿಧಾನ ಶುದ್ಧ ಹಸ್ತರ ಬಿಜೆಪಿ ಅದೆಲ್ಲ ಬರಬಾರ್ದು. ಸತ್ತೋಗಿದ್ದಾರೆ, ಇಲ್ಲ ನಾನು ಅದಕ್ಕೆ ಹೇಳಿದ್ದೆ. ಅಲ್ಲ, ಸಂವಿಧಾನ ಅದೇ ಅದಕ್ಕೆ ನಮ್ಮ ಶಾಸಕರಿಗೆ ಕೂಡ ಇರಬೇಕಿತ್ತು ಅಂತ ಹೇಳ್ಬೇಕಿತ್ತು. ಅದನ್ನ ನೋಡಿ, ಅದೇ ಕರೆಕ್ಟ್. ಈಗ ನೋಡಿ, ಶಾಸಕರು ಅಲ್ಲಿ ಬಂದು ಅಷ್ಟೆಲ್ಲ ಚೀರಾಡಿದ್ರು ಹಾರಾಡಿದ್ರು ಎಲ್ಲ ಅಷ್ಟೆಲ್ಲ ಮಾಡುವ ಅಗತ್ಯ ಇತ್ತ? ಮಾನ್ಯ ಉಸ್ತುವಾರಿ ಸಚಿವರುಗಳೇ ಹೀಗೆ ಆಗಿದೆ ನೋಡಿ, ಸಭೆಗೆ ಬರುವಾಗ ಒಂದು ಇನೋಟೇಷನ್ ಇಟ್ಕೊಂಡು ಬರ್ ನೋಡಿ, ಇದು ನನಗೆ ಬಂದಿರೋ ಇನೋಟೇಷನ್, ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ರೆ ಇನೋಟೇಷನ್ ಕೂಡ ಇಟ್ಕೊಂಡು ಬರಲಿಲ್ಲ. ಅಟ್ಲೀಸ್ಟ್ ಇನೋಟೇಷನ್ ಇಟ್ಕೊಂಡು ಬರ್ತೇವೆ ನೋಡಿ. ಅವರು ಹೇಳಿದ್ರು, ಮತ್ತೆ ಕೂಡ ಹೇಳಿದ್ರು ನೋಡಿ, ನೀವು ನಮ್ಮನ್ನು ರಕ್ಷಿಸಬೇಕು. ಯಾರು ಉಸ್ತುವಾರಿ ಸಚಿವರುಗಳು, ನೀವು ನಮ್ಮನ್ನು, ಯು ಶುಡ್ ಬಿ ಸೇಫ್ ಗಾರ್ಡ್ ಫಾರ್ ಮಿ, ಯು ಶುಡ್ ಸೇಫ್ ಮಿ. ಈ ನನಗೆ ಹಿಂಗೆ ಆಗಿದೆ ಗೊತ್ತಿಲ್ಲ, ನಾವು ಅದನ್ನು ಹೇಳುದಲ್ಲ, ಯಾವುದು ನೇರ ನಾವು ಅವರ ಮೇಲೆ ಅಪವಾದ ಹೊರಿಸುವುದಲ್ಲ, ಶಾಸಕರ ಮೇಲೆ ಅಪವಾದ ಹೊರಿಸ. ತಪ್ಪು ನಡೆದಿದೆಯಾ ತನಿಖೆ ಮಾಡಲಿ, ಆಗ್ಲಿ, ಎಲ್ಲ ಗೊತ್ತಾಗ್ತದೆಲ್ಲ ವಿಷಯ ಕೂಡ. ಮತ್ತೆ ಈಗ ಇವರು ಹೇಳಿದ್ರು ಎಲ್ಲ ಪ್ರೆಷರ್ ಅಲ್ಲಿ ನೋಡಿ, ಇದು ಸರ್ವೇ ಸಾಮಾನ್ಯ ಎಲ್ರಿಗೂ ಗೊತ್ತಿರುವಂತ ವಿಚಾರವೇ. ಕಾಂಗ್ರೆಸ್ ಲೀಡರ್ಸ್ಗಳು ಪ್ರೆಷರ್ ಹಾಕ್ತಾರೆ, ಬಿಜೆಪಿ ಲೀಡರ್ಸ್ಗಳು ಪ್ರೆಷರ್ ಹಾಕ್ತಾರೆ, ಎಂತೆಂತೋ ಮಾಡ್ತಾರೆ. ಅಧಿಕಾರಿಗಳು ಕಡೆಗೆ ಅನುಭವಿಸುವುದು ಅವರು, ಕಡೆಗೆ ಅನುಭವಿಸುವುದು ಅವರು. ಇವಾಗ ಶಿಸ್ತು ಪ್ರೋಟೋಕಾಲ್ ಬಗ್ಗೆ ಹೇಳಿದವರು ಇವತ್ತು ಮೊನ್ನೆ ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ನಲ್ಲಿ ಪ್ರಕಾರ ಇನ್ವಿಟೇಷನ್ ಅಲ್ಲಿ ಇದ್ದವರು ಮಾತ್ರ ವೇದಿಕೆಯಲ್ಲಿ ಇರಬೇಕಿತ್ತು. ಇವರ ಕಾರ್ಯಕರ್ತರಿದ್ರು, ಇವರು ಬೇಕಾದಾಗ ನಡೆಸ್ಕೊಂಡ್ರು. ಅದೇ ಹೇಳಿದಲ್ಲ, ಕ್ರೆಡಿಟ್ ಕಾಂಗ್ರೆಸ್ ಮಾಡಿದಂತ ಬೇಕು ಅಂದ್ರೆ ಇದು ಶಿಸ್ತಿನ ಉಲ್ಲಂಘನೆ ಅಲ್ವಾ? ನಾನು ಹಾಗಂತ ಹೀಗಂತ ಹೇಳೋದಿಲ್ಲ, ಎಲ್ಲರ ಸಹಕಾರ ಇದೆ. ಆದ್ರೆ ಪ್ರೋಟೋಕಾಲ್ ಅಂತ ಹೇಳಿ ಅಷ್ಟು ಕೆಡಿಪಿ ಸಭೆಯಲ್ಲಿ ಅದೆಲ್ಲ ಹೇಳಿದ್ರಲ್ಲ, ಇವರು ಮಾಡಿದ್ದೇನು ನೋಡಿ, ಅದಕ್ಕೂ ಮಾಡಿದ್ದು ಕೂಡ ಅನಧಿಕೃತವಾಗಿರತಕ್ಕಂತಹ ಇನ್ನೊಂದು ಕಾರ್ಯಕ್ರಮ, ಅನಧಿಕೃತ ಬಿಡಿ, ಇನ್ನೊಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಏನಾದ್ರೂ ಮತ್ತೊಂದು ಕಟ್ಟಡ ಉದ್ಘಾಟನೆ ಆಗಿದೆ ಅದೇ ಕಟ್ಟಡ ಇಲ್ಲ. ನಾ ಹೇಳ್ತೀನಿ, ಅದಕ್ಕೂ ಉತ್ತರ ಕೊಡ್ತೀನಿ. ಒಂದು ವೇಳೆ ಅರುಣನ, ಒಂದು ವೇಳೆ ನಮ್ಮ ಪಕ್ಷದವರು ಅದರಲ್ಲಿ ಅನಧಿಕೃತ ಆಗಿ ನಡೆದಿದ್ದು ಹಾಗೇನಾದ್ರೂ ಅಂದ್ರೆ, ಒಂದು ವೇಳೆ ಇಫ್ ಇಟ್ ಇಸ್ ಫೌಂಡ್ ಅ ಸೀರಿಯಸ್ ಗಿಲ್ಟ್, ಖಂಡಿತವಾಗಿಯೂ ಪಕ್ಷ ಅವರ ವಿರುದ್ಧ ಕೂಡ ಶಿಸ್ತಿನ ಕ್ರಮ ಕೈಗೊಳ್ಳುತ್ತದೆ. ಎಸ್, ಇಬ್ಬರಿಗೂ ಕೂಡ ಧನ್ಯವಾದಗಳು ಸರ್ ಇಷ್ಟೊತ್ತು ಭಾಗವಹಿಸಿರೋದಕ್ಕೆ. ಎಸ್, ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದು ಕರಾವಳಿಗೆ ಸಂಬಂಧಪಟ್ಟಂತ ಮೊದಲ ವಿಚಾರ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹಲವು ಚರ್ಚೆಗಳನ್ನ ಕೂಡ ನಡೆಸಿದ್ವಿ. ಮುಂದಿನ ಸುದ್ದಿಯತ್ತ ಕೂಡ ಹೋಗೋಣ. ಮುಂದಿನ ಇನ್ನೊಂದು ಅಪ್ಡೇಟ್ಗಳನ್ನ ಗಮನಿಸೋದಾದ್ರೆ, ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಈ ವಿಚಾರದ ಅಪ್ಡೇಟ್ ಅನ್ನ ಮೊದಲಾಗಿ ಗಮನಿಸೋದಾದ್ರೆ ಅದರ ಅಪ್ಡೇಟ್ ಅನ್ನ ನೋಡೋಣ. ಸೊ ಪ್ರಮುಖವಾಗಿ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಇರುವಂತಹ ಅಪ್ಡೇಟ್ಗಳು. ಸೊ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮೆಟ್ರೋ ದರ ಏರಿಕೆಯ ಒಂದು ಗೊಂದಲ. ಸೊ ಈ ವಿಚಾರದಲ್ಲಿ ಇನ್ನೂ ಕೂಡ ಮುಗಿತಾ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು. ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮೆಟ್ರೋ ಜನರು ಈಗ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂಥ ಗೊಂದಲಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಟ್ರೋ ದರ ಏರಿಕೆ ಆಗಿದೆ, ಇದಕ್ಕೆ ಕೊನೆ ಇಲ್ವಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯದ ದರ ಏರಿಕೆಗೆ ಸಾಲಿಗೆ ಈಗ ಮತ್ತೊಂದು ಪ್ರಯಾಣ ದರ ಏರಿಕೆ ಸೇರ್ತಾ ಇದೆ. ಸೊ ಹಲವು ದರ ಏರಿಕೆಗಳು ಸಾಲಾಗಿ ಸೇರ್ಪಡೆ ಆಗ್ತಾ ಇರುವಂಥದ್ದು. ಇವತ್ತಿನ ಅಪ್ಡೇಟನ್ನು ನಾವು ಗಮನಿಸೋದಾದರೆ, ಪ್ರಮುಖವಾಗಿ ವಿದ್ಯುತ್ ದರವನ್ನು ಕೂಡ ಹೆಚ್ಚಳ ಮಾಡುವುದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಜೊತೆಗೆ ನೀರಿನ ದರವನ್ನು ಕಳೆದ ವಾರವೂ ಕೂಡ ಇದೇ ವಿಚಾರವಾಗಿ ದೊಡ್ಡ ಚರ್ಚೆ ಆಗಿತ್ತು. ನೀರಿನ ದರವು ಕೂಡ ಹೆಚ್ಚುವರಿ ಆಗುವಂತಹ ಸಾಧ್ಯತೆಗಳಿದೆ, ಇದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತಿನ ಮೇಜರ್ ಅಪ್ಡೇಟ್ಗಳು ಸಿಗ್ತಾ ಇರುವಂಥದ್ದು. ಇದು ಮೆಟ್ರೋ ದರ ಏರಿಕೆ ಆದ ಬಳಿಕಿನ ಬೆಳವಣಿಗೆ. ಸೊ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಯಾರು ಕಾರಣೀಭೂತರು? ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಬೊಟ್ಟು ಮಾಡ್ತಾ ಇದೆ. ಬಟ್ ಕೇಂದ್ರ ಸರ್ಕಾರ ನೇರಾನೇರವಾಗಿ ಸ್ಪಷ್ಟನೆಯನ್ನು ನೀಡಿದೆ, ಇದು ರಾಜ್ಯ ಸರ್ಕಾರವೇ ಮಾಡಿರುವಂಥದ್ದು ಅಂತ ಹೇಳಿ. ಸೊ ಒಟ್ಟಿನಲ್ಲಿ ಎರಡೂ ಪಕ್ಷಗಳು ಕೂಡ ತಮ್ಮ ಮಾತಿನ ವಾಕ್ಸಮರವನ್ನು ನಡೆಸ್ತಾ ಇದೆ. ಸೊ ವಾರ ಕಳೆದರೂ ಕೂಡ ದರ ಪರಿಷ್ಕರಣೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಂತಹ BMRCL ಈಗ ಯಾವುದೇ ರೀತಿಯಾದಂಥ ದರ ಪರಿಷ್ಕರಣೆಯನ್ನ ಮಾಡಿಲ್ಲ. ಸೊ CM ಆದೇಶವನ್ನು ಕೂಡ ಹಾಗಾದ್ರೆ ಕ್ಯಾರೆ ಮಾಡ್ತಿಲ್ವಾ? ಪ್ರಮುಖವಾಗಿ ಇದೇ ವಿಚಾರವಾಗಿ ಚರ್ಚೆಗಳು ಆಗ್ತಾ ಇರುವಂಥದ್ದು.
ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ನೀಡಿದ್ದಾರೆ, ದರ ಪರಿಷ್ಕರಣೆ ಮಾಡಿ ಅಂತ ಹೇಳಿ. ಬಟ್ ಎಲ್ಲಿ ದರ ಪರಿಷ್ಕರಣೆ ಆಗಿದೆ ಅಂತ ಹೇಳಿ ಮೆಟ್ರೋ ವಿಚಾರವನ್ನು ಗಮನಿಸೋದಾದ್ರೆ, ಇಲ್ಲ ನಮಗೆ ಸಾಲ ಕಟ್ಟಬೇಕಾಗಿದೆ, ನಷ್ಟದಲ್ಲಿ ನಡೀತಾ ಇದೆ ಮೆಟ್ರೋ, ದರ ಏರಿಕೆಯಿಂದಾಗಿ ಈಗ ಪ್ರಯಾಣಿಕರು ಹೈರಾಣಾಗ್ತಾ ಇದ್ದಾರೆ. ಬಟ್ ಒಂದು ಕಡೆ ಮೆಟ್ರೋ ನಷ್ಟದಲ್ಲಿದೆ ಅನ್ನುವಂತಹ ವಾದ. ಈ ಯಾವುದೆಲ್ಲ ದರ ಏರಿಕೆ ಆಗಿದೆ ನೋಡಿ, ಬಸ್ ಬೆಲೆ ದರ ಏರಿಕೆ ಆಗಿರ್ಬೋದು, ಟಿಕೆಟ್ ದರ, ಅಥವಾ ಈಗ ಮೆಟ್ರೋ ದರ ಏನಿದೆ, ಯಾವುದೆಲ್ಲ ದರ ಏರಿಕೆ ಆಗಿದೆ ಅದು ಎಲ್ಲವೂ ಕೂಡ ಲಾಸಲ್ಲೇ ನಡೀತಾ ಇದೆ. ಈಗ ರಾಜ್ಯದ ಸರ್ಕಾರ, ಪ್ರಸ್ತುತ ರಾಜ್ಯ ಸರ್ಕಾರವನ್ನು ಗಮನಿಸೋದಾದರೆ, ಯಾವುದೇ ದರವನ್ನು ಏರಿಕೆ ಮಾಡಿರಲಿ ಅವರ ಸಮಜಾಯಿಷಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಗಮನಿಸೋದಾದ್ರೆ, ಇಲ್ಲ ನಾವು ನಷ್ಟದನ್ನೇ ನಡೆಸ್ತಾ ಇದ್ದೀವಿ ಅನ್ನುವಂಥ ಒಂದು ರೀಸನ್. ಎಸ್, ಇದೇ ವಿಚಾರವಾಗಿ ನಾವು ನಮ್ಮ ಜೊತೆ ನೇರವಾಗಿ ರಾಜೇಶ್ ಭಟ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಬೆಂಗಳೂರು ಮೆಟ್ರೋ ಹೋರಾಟ ಸಮಿತಿಯ ಸದಸ್ಯರು ರಾಜೇಶ್ ಭಟ್ ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಎಸ್, ಈಗ ಮೆಟ್ರೋ ದರ ಏರಿಕೆ, ರಾಜ್ಯದ ಜನತೆಗೆ ಇದೇನು ಹೊಸದೇನಲ್ಲ. ಮೆಟ್ರೋ ದರ ಏರಿಕೆ ಹೊಸದಾಗಿರ್ಬೋದು, ಬಟ್ ದರ ಏರಿಕೆ ಅನ್ನುವಂಥದ್ದು ಹೊಸದೇನಲ್ಲ. ಗ್ಯಾರಂಟಿ ಅನ್ನುವಂತಹ ಘೋಷಣೆ ಯಾವಾಗ ಆಯ್ತು ನೋಡಿ, ಅದಾದ ಬಳಿಕ ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ತನಕವೂ ಕೂಡ ಎಲ್ಲವೂ ಕೂಡ ದರ ಏರಿಕೆ ಆಗಿದೆ. ಸೊ ಈಗ ನೀರು ಸಂಬಂಧಪಟ್ಟಂತೆ ವಿದ್ಯುತ್ ದರವನ್ನು ಕೂಡ ಏರಿಕೆ ಮಾಡುವಂಥ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಬಟ್ ಈಗ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ತಮ್ಮ ಹೋರಾಟಗಳು ಕೂಡ ನಡೀತಾ ಇದೆ. ಏನಾದರೂ ರಿಸಲ್ಟ್ಗಳು ಸಿಗ್ತಾ ಸರ್? ಈಗ ಕಳೆದ ಒಂದು ವಾರದಿಂದ ದರ ಇಳಿಕೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾ ಇದ್ದೀರಾ ಸರ್ಕಾರದ ಮುಂದೆ, ಬಟ್ ಸರ್ಕಾರ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದೆ. ತಮ್ಮ ಹೋರಾಟದ ಪರಿಯನ್ನು ಹೇಳೋದಾದ್ರೆ ಸರ್, ನೀವೇನು ಹೇಳಿದ್ರಿ, ಇವತ್ತು ಎಲ್ಲಾ ಸರ್ಕಾರಗಳು ಸರ್ ಅರಿಕೆ ಮಾಡೋದ್ರಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕೇಂದ್ರ ಸರ್ಕಾರದವರು ಕೂಡ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಏರಿಕೆ ಮಾಡಿದ್ರು. ರಾಜ್ಯ ಸರ್ಕಾರ ಕೂಡ ಒಂದಾದ್ಮೇಲೆ ಒಂದು ಬೆಲೆ ಏರಿಕೆ ಮಾಡ್ತಾ ಇದೆ. ಬೆಲೆ ಏರಿಕೆ ಅನ್ನೋ ರೇಸ್ ನಲ್ಲಿ ಮೊದಲನೇ ಸ್ಥಾನ ಮೆಟ್ರೋ ಕೊಡ್ಬೇಕು ನೀವು. ಯಾಕಂದ್ರೆ ಸರ್, ಎಲ್ಲಾದ್ರೂ ನೀವು ದರ ಏರಿಕೆ 100%, ಅಂದ್ರೆ 30 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗಿದೆ ಟಿಕೆಟ್, ಅದ್ 45 ರೂಪಾಯಿ ಇದ್ದು 90 ರೂಪಾಯಿ ಆಗಿದೆ. 100% ಎಲ್ಲಾದ್ರೂ ಇಡೀ ದೇಶದಲ್ಲೇ ನೀವೆಲ್ಲಾದ್ರೂ ತಗೊಂಡ್ರೆ ಸರ್, ಎಲ್ಲೂ ಆಗಿರ್ಲಿಕ್ಕಿಲ್ಲ ಸರ್. ಈ ರೀತಿ ಏಕಾಏಕಿ ರಾತ್ರೋರಾತ್ರಿ ಮೊದ್ಲೇ ಸರ್, ಫಸ್ಟ್ ಆಫ್ ಆಲ್ ಸರ್, ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ಬೆಂಗಳೂರು ನಿಮ್ಗೆ ಗೊತ್ತು ಸರ್, ಪೆನ್ಷನರ್ ಪ್ಯಾರಡೈಸ್, ಇವತ್ತು ಅಸ್ತಮಾ ಪೇಷಂಟ್ಸ್ ಪ್ಯಾರಡೈಸ್ ಆಗಿದೆ. ಯಾಕಂದ್ರೆ ಎಲ್ಲ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಮೆಟ್ರೋ ಬಂದಿರೋ ಉದ್ದೇಶನೇ ಇದೆರಡೂ ಸಮಸ್ಯೆನ ಬಗೆಹರಿಸಕ್ಕೆ. ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರ್, ನಮ್ಮ ತೆರಿಗೆ ದುಡ್ಡಿಂದ ಕಟ್ಟಿರುವಂತದ್ದು. ಎರಡು ಸೆಂಟ್ರಲ್ ಸ್ಟೇಟ್ 50-50% ಅಲ್ಲಿ ನಾವೆಲ್ಲ ತೆರಿಗೆ ಕಟ್ಟಿ ನಮ್ಮ ತೆರಿಗೆ ದುಡ್ಡಲ್ಲಿ ಕಟ್ಟಿರೋ ಮೆಟ್ರೋನ ಸರ್ ಇವತ್ತು ಲಾಭ ನಷ್ಟದ ಉದ್ದೇಶ ಬಾರದು ಸರ್. ಇವಾಗ ನಾನು ಸರ್ ಮಂಗಳೂರಲ್ಲಿ ಓದಿದ್ದು, ನಾನು ಸೆಂಟ್ ಅಲೋಷಿಯಸ್ ಕಾಲೇಜ್ಗೆ ವಾಮಂಜೂರಿಂದ ಹೋಗ್ತಾ ಇದ್ದೆ. 3 ರೂಪಾಯಿ ಕೊಡ್ತಾ ಇದ್ದೆ ಒಂದು ಬಸ್ಗೆ, 3 ರೂಪಾಯಿ ಕೊಡ್ತಿದ್ದೆ ನಾನು. ಯಾಕೆ ಅಂದ್ಬಿಟ್ಟು ಒಂದು ಪ್ರೈವೇಟ್ ಇದು ಬಸ್ ನರ್ಸ್ ಅವ್ರಿಗೆ ಈ ಕಾಳಜಿ ಇರ್ಬೇಕಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರೋ ಮೆಟ್ರೋಗೆ ಏನೂ ಇಲ್ಲ ಸರ್. ಇಲ್ಲಿ ಯಾವುದೇ ರೀತಿ ಪಾಸ್ ವ್ಯವಸ್ಥೆ ಇಲ್ಲ, ಸೀನಿಯರ್ ಸಿಟಿಸನ್ ಇಲ್ಲ, ಹಾಫ್ ಟಿಕೆಟ್ ಅನ್ನೋದಿಲ್ಲ. ಮೊದ್ಲೇ ದುಬಾರಿ ಇತ್ತು ಸರ್, ಈಗ ಇಷ್ಟು ದುಬಾರಿ. ಮೆಟ್ರೋ ಕಟ್ಟಿರೋ ಉದ್ದೇಶ ಏನಾಗಿತ್ತು? ಈ ಟ್ರಾಫಿಕ್ ಕಡಿಮೆ ಆಗ್ಬೇಕು, ಪೊಲ್ಯೂಷನ್ ಕಡಿಮೆ ಆಗಿರ್ಬೇಕಂತ, ಅದಕ್ಕೆ ವಿರುದ್ಧವಾಗಿ ನಡೀತಾ ಇದೆ ಸರ್. ಜನಸಾಂದ್ರಣ ನೀವು ನೋಡಿದ್ರೆ ಸರ್ ರಿಪೋರ್ಟ್ಸ್, ಈಗಾಗಲೇ 1 ಲಕ್ಷಕ್ಕೆ ದಿನನಿತ್ಯ ಬಳಕೆದಾರರು ಮೆಟ್ರೋನ ಕೈಬಿಟ್ಟು ತಮ್ಮ ಸ್ವಂತ ಗಾಡಿಗಳಲ್ಲಿ ಇವತ್ತು ಬೇರೆ ಬೇರೆ ಬಸ್ಗಳಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ತೆರಿಗೆ ದುಡ್ಡಿಂದ ಕಟ್ಟಿರೋ ಮೆಟ್ರೋ ಇವತ್ತು ವೇಸ್ಟ್ ಆಗ್ತಾ ಇದೆ ಸರ್. ಅಲ್ಲಿ ಸರ್ ಇದು ನೀವ್ ಹೇಳ್ದಂಗೆ ಸರ್, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದೆ, ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಿದೆ. ನೀನ್ ಅತ್ತಂಗ್ ಮಾಡು, ನಾ ಸತ್ತಂಗ್ ಮಾಡ್ತೀನಿ ಅಂದ್ಬಿಟ್ಟು ಸರ್ ಇಬ್ರು ಆಟ ಆಡ್ಕೊಂಡು ಇವತ್ತು ಕೊನೆಗೆ ಸರ್ ಸಮಸ್ಯೆ ಅನುಭವಿಸ್ತಿರೋರು ಪ್ರಯಾಣಿಕರು ಸರ್. ಬೆಂಗಳೂರಿನಲ್ಲಿ ಹೋರಾಟ ನಡೀತಾ ಇದೆ ಸರ್. ಈಗಾಗಲೇ ಸಾಕಷ್ಟು ಸಹಿ ಸಂಗ್ರಹಣ ಅಭಿಯಾನಗಳಾಗ್ತಾ ಇದೆ, ಬೇರೆ ಬೇರೆ ಕನ್ವೆನ್ಷನ್ಗಳು, ಪ್ರತಿಭಟನೆಗಳಾಗ್ತಾ ಇದೆ. ಮೊನ್ನೆ ಸರ್ ನೀವೇ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಅಂದ್ಬಿಟ್ಟು ಸುಮ್ನೆ ಕಣ್ಣೋಡಿಸೋ ತಂತ್ರವಾಗಿ MD ಅವರು ಒಂದು ಪ್ರೆಸ್ ಮೀಟ್ ಕರೀತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲಿ 100% ಜಾಸ್ತಿ ಆಗಿದೆ, ಡಬಲ್ ಆಗಿದೆ, ಅಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಸರ್ ಅಷ್ಟೇ. ಅದು 5 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಅದು ಕೂಡ ಸಾಕಷ್ಟು ಗೊಂದಲಗಳಿದೆ ಸರ್. ಅದರಲ್ಲೂ ಏನೂ ಆಗಿಲ್ಲ. ನೀವು ಯಾವುದೇ ಮೆಟ್ರೋ ಸ್ಟೇಷನ್ ಎದುರುಗಡೆ ಹೋದ್ರೆ ಸರ್ ಜನಗಳು ಶಾಪ ಆಗ್ತಾ ಇದ್ದಾರೆ. ಇದನ್ನ ನೋಡಿ ಸರ್, ನಾವು ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಮಾಡಿಕೊಂಡು ಹೋರಾಟ ನಮ್ಮ ಮನವಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, 3 ಮೆಂಬರ್ ಕಮಿಟಿ ಅಂತ ಮಾಡಿದ್ದಾರೆ ಸರ್. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವರು ಇದ್ದಾರೆ, ಅದರಲ್ಲಿ ಸೆಂಟ್ರಲ್ ಸುಪ್ರೀಂ ಅಲ್ಲಿ ಸರ್ 3 ಜನ ಇದ್ದಾರೆ ಕರೆಕ್ಟ್. ಆದ್ರೆ
ಅಸೋಸಿಯೇಷನ್ಗಳಿಲ್ಲ, ಬಳಕೆದಾರರ ಒಪಿನಿಯನ್ ಕೇಳಿಲ್ಲ. ಇವ್ರು ರಾತ್ರೋರಾತ್ರಿ 3 ಜನ ಕೂತ್ಕೊಂಡು ಏನ್ ಮಾಡಿದಾರಲ್ಲ ಸರ್, ಇದರಿಂದ ಇದು ಡೆಮೋಕ್ರೆಟಿಕ್ ಕಮಿಟಿ ಸರ್. ಅದಕ್ಕೆ ನಾವು ಕೇಳ್ತಿರೋದು ಈ ದರ ಏರಿಕೆ ಏನಿದೆ ಇದನ್ನ ವಾಪಸ್ ಬೇಕು. ಮತ್ತೊಮ್ಮೆ ಜನಸಾಮಾನ್ಯರನ್ನ ಮೀಟಿಂಗ್ ಕರೆದು ಇಲ್ಲಿ ಕನಿಷ್ಠ ಕಾಳಜಿ ಸರ್, ರಾಜಕೀಯ ಬಿಟ್ಟು, ಎರಡೂ ಸರ್ಕಾರಗಳ ರಾಜಕೀಯ ಬಿಟ್ಟು ಜನಸಾಮಾನ್ಯರಿಗೆ ಕಿವಿ ಕೊಟ್ಟು ನೋಡಿ ಸರ್, ಇಲ್ಲಿ ನಾವು ದುಡಿಯೋದೇ 10,000 ರೂಪಾಯಿ 20,000 ರೂಪಾಯಿ, ನಿಮ್ಗೆ ಗೊತ್ತು ಸರ್, ಮಧ್ಯಮ ವರ್ಗದವರು. ಅಲ್ಲಿ ಇವತ್ತು 1,500 ಇದ್ದಿದ್ದು ನಮ್ದು 3,000 ಆಗ್ತಾ ಇದೆ ಸರ್. ಆಲ್ಮೋಸ್ಟ್ 30% ನಾವು ದುಡಿಯೋದು ಒಂದು ಮೆಟ್ರೋ. ನಾವು ನಾಳೆಯಿಂದ ಗಾಡಿ ತಗೊಂಡು ಓಡಾಡ್ಲಿ, ಗಾಡಿಯಲ್ಲಿ ಹೋಗ್ಬೋದು, ಆಗ್ಬೋದು. ಇದು ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋ ಹೆಸರಿಗೆ ಇವತ್ತು ಕಳಂಕ ಬರ್ತಿದೆ. ಆಮೇಲೆ ನಮ್ಮ ಮೆಟ್ರೋ ಅಂತ ಏನಿದೆಯಲ್ಲ ಸರ್, ನಮ್ಮ ಅಂತಾನೆ ಇವತ್ತು ತೆಗಿಬೇಕಾಗಿದೆ. ಇದು ದುಡ್ಡಿ ಉಳ್ಳವರಿಗೆ ಮೆಟ್ರೋ ತರ ಆಗ್ತಾ ಇದೆ ಸರ್. ಓಕೆ, ಅಲ್ಲ ಈಗ ಮೆಟ್ರೋ ನೀಡಿರುವಂಥ ರೀಸನ್ ಅನ್ನು ಗಮನಿಸೋದಾದ್ರೆ ನಷ್ಟದಲ್ಲಿ ನಡೀತಾ ಇದೆ, ತುಂಬಾ ಖರ್ಚು ಬೇಕಾಗಿದೆ, ಆ ಹಣವನ್ನು ಹೊಂದಿಸೋದಕ್ಕೆ ಆಗ್ತಾ ಇಲ್ಲ. ಈ ಹಿಂದೆ KSRTCಯ ಟಿಕೆಟ್ ದರ ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಾರಿಗೆ ಸಚಿವರು ಆ್ಯಂಡ್ ನಿಗಮಗಳು ಇದೇ ಉತ್ತರವನ್ನು ನೀಡಿತ್ತು. ಪ್ರಸ್ತುತ ಡೀಸೆಲ್ ಹಾಕಿಸ್ಕೊಳ್ಳೋದಕ್ಕೂ ಕೂಡ ಹಣ ಇಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಆ ಮಟ್ಟಕ್ಕೆ ಬಂದಿತ್ತು. ಸೊ ಇಲ್ಲೂ ಕೂಡ ಮೆಟ್ರೋಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಾದಂಥ ಪರಿಸ್ಥಿತಿ ಬಂದಿರುವಂಥ ಸಾಧ್ಯತೆಗಳಿರಬಹುದಾ ಸರ್? ಇವಾಗ ಇಡೀ ಜಗತ್ತಿನಲ್ಲಿ ಎಲ್ಲರೂ ತಗೊಂಡ್ರೆ ಸರ್, ಪಬ್ಲಿಕ್ ಲಾಭ ನಷ್ಟದ ಮೇಲೆ ನಡಿಬಾರದು. ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಯಾಕಂದ್ರೆ ಸರ್, ಅಲ್ಲಿ ಸರ್ಕಾರ ನಮ್ಮ ತೆರಿಗೆ ದುಡ್ಡನ್ನು ಕೊಟ್ಟು ಅದನ್ನ ನಡೆಸಬೇಕು. ನಷ್ಟ ಆದ್ರೂ ಪರವಾಗಿಲ್ಲ ಸರ್. ಇವತ್ತು ಮೆಟ್ರೋ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಬೇಕು ಸರ್. ಇವಾಗ ನಾವು ಸಾಲ ಮಾಡಿದೀವಿ, ಸಾಲ ತೀರಿಸಬೇಕು, ಆ ತರ ಹಾಕ್ಬಿಟ್ರೆ ಸರ್, ಕೇಂದ್ರ ಸರ್ಕಾರ ಕೋಟಿ ಸಾಲ ಮಾಡಿದ್ದಾರೆ, ಅದನ್ನೆಲ್ಲ ಜನಗಳ ಮೇಲೆ ಹಾಕ್ಬಿಡ್ತೀರಾ ನೀವು? ಇಲ್ಲ ಅಲ್ವಾ ಸರ್? ಹಂಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಶುಡ್ ನಾಟ್ ರನ್ ಆನ್ ದ ಬೇಸಿಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಸರ್. ಅದು ಸರ್ವಿಸ್ಗೋಸ್ಕರ ನಡಿಬೇಕು. ನೋಡಿ, ಇಲ್ಲೂ ಕೂಡ ಸರ್ ಆಕ್ಚುಲಿ ಮೆಟ್ರೋ ಸರಿಯಾಗಿ ಇವತ್ತು ಮೆಟ್ರೋ ಯಾರಿದ್ದಾರೆ ಕೆಲಸ ಮಾಡ್ತಾರಲ್ಲ ಸರ್, ಮೆಟ್ರೋ ಒಳಗಡೆ ಕೆಲಸ ಮಾಡೋರಿಗೆ ಸಂಘಟನೆ ಇದೆ. ಅವ್ರು ಹೇಳ್ತಾ ಇರೋದು, ಈ MD ಅಥವಾ ಬೋರ್ಡ್ ಮೆಂಬರ್ಸ್ ಯಾರಿದ್ದಾರೆ ಅಲ್ಲೇ ಅವರ ಸಂಬಳದಲ್ಲೇ ಲಕ್ಷಾಂತರ ದುಡ್ಡು ಕೊಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕಡಿವಾಣ. ಆಮೇಲೆ ಯಾವ್ಯಾವ ರೀತಿ ರೆವೆನ್ಯೂ ಸರ್ ಜಾಗದೆ. ಇವಾಗ ನೀವು ಹೈದರಾಬಾದ್ ಮೆಟ್ರೋದಲ್ಲಿ ತಗೊಂಡ್ರೆ ಅವ್ರು ರಿಯಲ್ ಎಸ್ಟೇಟ್ ನ ಬಳಸ್ಕೊಂಡಿದ್ದಾರೆ, ಅದನ್ನ ಆಫೀಸ್ಗಳಿಗೆ ಮಾರಾಟ ಮಾಡಿದ್ದಾರೆ. ಇದನ್ನೆಲ್ಲಾನು ಸರಿಯಾದ ರೀತಿ ಮಾಡ್ತಾ ಇಲ್ಲ ಸರ್. ಆಮೇಲೆ ಇವತ್ತು ನೋಡಿ ಸರ್, ನಾನೊಂದು ಹೇಳ್ತೀನಿ ನೋಡಿ, ಇವಾಗ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರ 14,000 ಕೋಟಿ ಖರ್ಚು ಮಾಡಿ ಭೂಮಿ ಅಡಿಗೆ ಟನಲ್ ರೋಡ್ ಕಟ್ಟುತ್ತಂತೆ. ಇದು ಯಾರು ಕೇಳಿದ್ರು? ಇವಾಗ ಸರ್, ಆ ದುಡ್ಡನ್ನ ನೀವು ಮೆಟ್ರೋ ಕೊಡಿ, ಇನ್ಫ್ಯೂಸ್ ಮಾಡಿ, ಮೆಟ್ರೋಗೆ ನೀವು ಸಬ್ಸಿಡೈಸ್ ಮಾಡಿ. ಅವಾಗ ಏನಾಗುತ್ತೆ, ನೀವು ಟನಲ್ ರೋಡ್ ಕಟ್ಟೋದೇ ಬೇಕಾಗಿಲ್ಲ. ನೋಡಿರ್ಲಿ, ಬೇರೆ ಬೇರೆ ದೇಶ ಇರ್ಲಿ, ನಮ್ ದೇಶ ತಗೊಳ್ಳಿ ಸರ್. ನಮ್ ದೇಶ ವೆಸ್ಟ್ ಬೆಂಗಾಲ್ ಅಲ್ಲಿ ಇವತ್ತು ಕೂಡ ಸರ್ 35 ಕಿಲೋಮೀಟರ್ ಮೇಲೆ ಹೆಚ್ಚು ಓಡಿದ್ರೆ 25 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾರೆ. ಅಥವಾ ಪಕ್ಕದ ನೀವು ಚೆನ್ನೈ ತಗೊಳ್ಳಿ, ಆಂಧ್ರ ತಗೊಳ್ಳಿ, ಎಲ್ಲ ಕೂಡ ಸರ್ ನಮ್ದು ಇವತ್ತು ಬೆಂಗಳೂರಿಗೂ ಸರ್ ಆಲ್ಮೋಸ್ಟ್ ತುಂಬಾ ಜನ ಕಂಪೇರ್ ಮಾಡ್ತಿರೋದು ಸಿಂಗಾಪುರಲ್ಲಿ ಏನು ಮೆಟ್ರೋ ಇದೆ, ಅವ್ರದ್ದು ಕೂಡ ಇಷ್ಟೇ ರೇಟ್ ಸ್ಲ್ಯಾಬ್ ಇದೆ. ಇವತ್ತು ನಮ್ಮ ಎಲ್ಲಾ ರಾಜಕೀಯ ಪಕ್ಷದವರು ನಾವು ಸಿಂಗಾಪುರ್ ಮಾಡ್ತೀವಿ ಬೆಂಗಳೂರು ಅಂತ ಹೇಳ್ತಾ ನಮ್ಮ ಜೀವನದಲ್ಲಂತೂ ಮಾಡ್ಲಿಲ್ಲ. ದರ ಏರಿಕೆಯಲ್ಲಿ ಸಿಂಗಾಪುರ್ ಮಾಡೆಲ್ ಮಾಡಿದ್ದಾರೆ ಸರ್. ಎಸ್, ಈಗ ಈ ಅಂಕಿಅಂಶವನ್ನು ಗಮನಿಸೋದಾದ್ರೆ ತಾವು ಕೂಡ ಮೆನ್ಷನ್ ಮಾಡಿದ್ರಿ, ಯಾವಾಗ ಮೆಟ್ರೋ ದರ ಏರಿಕೆ ಆಯಿತು ಅದಾದ ಬಳಿಕ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕ ಜನ ಈಗ ಕಡಿಮೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಬಟ್ ಈ ದರ ಏರಿಕೆ ಮಾಡಿ 1 ವಾರ ಆದರೂ ಕೂಡ ಯಾವುದೇ ಕ್ಯಾರ್ ತೆಗೆದುಕೊಳ್ತಾ ಇಲ್ಲ ಮೆಟ್ರೋ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಬೇಕಾದರೆ ಬರ್ತಾರೆ ಮುಂದಿನ ದಿವಸಗಳಲ್ಲಿ ಅನ್ನುವಂಥ ಒಂದು ಅಸಡ್ಡೆಯ ಬೇಜವಾಬ್ದಾರಿತನವನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಮುಂದಿನ ಹೋರಾಟಗಳು ತಮ್ಮ ರೀತಿಯಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಸರ್? ಈಗಾಗಲೇ ನಾವು ದರ ಕಡಿಮೆ ಆಗ್ಬೋದು ಅಂತ ಹೇಳಿ ಗೊತ್ತಿಲ್ಲ ಸರ್. ಇವ್ರ ರಾಜಕೀಯ ಕೆಸರಾಟಗಳು ನೋಡ್ತಾ ಇದ್ರೆ ನಮಗೆ ನಿರೀಕ್ಷೆನೆ ಹೋಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ಇವತ್ತು ನೀವ್ ಹೇಳ್ದಂಗೆ ಇವತ್ತು ಬೆಲೆ ಏರಿಕೆ ವಾಸ್ತವ, ಇದೆಲ್ಲೇ ಬದುಕಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಸರ್. ಏನೂ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ವಾಸ್ತವ ತೋರಿಸ್ತಾ ಇದಾರೆ. ಬಟ್ ನಾವು ಸರ್ ಏನಂದ್ರೆ ಸರ್, ಬೆಲೆ ಏರಿಕೆ ಮಾಡಕ್ಕೂ ಒಂದು ರ್ಯಾಷನಾಲಿಟಿ ಬೇಕಲ್ಲ ಸರ್. ಏನೋ ಒಂದು 5% ಮಾಡಿದ್ರೆ ಒಂದು ಉತ್ತರ ಕೊಡ್ಬೋದು, 10% ಉತ್ತರ ಕೊಡ್ಬೋದು. 100% ಮಾಡಿ ಏನಂದ್ರೆ ಅದಕ್ಕೋರು ಇದನ್ನ ನಾವು ಬಿಟ್ಬಿಟ್ರೆ ಸರ್ ಏನಾಗುತ್ತೆ ಹೇಳಿ, ನಾಳೆ ಇದೇ ಎಕ್ಸಾಂಪಲ್ ತಗೊಂಡು ಸರ್ ನಾಳೆ KSRTC ಮಾಡ್ಬೋದು, BMTC ಮಾಡ್ಬೋದು, ಈಗ ಎಲ್ಲಾನು ಮಾಡ್ತಾ ಹೋದ್ರೆ ಎಲ್ಲಿ ಇದಕ್ಕೆ ಎಂಡಿದೆ ಸರ್? ಹಾಲ್ ರೇಟ್ ಜಾಸ್ತಿ ಮಾಡ್ಬೋದು, ಪೆಟ್ರೋಲ್ ಬೇಕಾದ್ರೆ ಜಾಸ್ತಿ ಮಾಡ್ಬೋದು. ಈ ರೀತಿ ಏನಂದ್ರೆ ಸರ್, ಏನಾದ್ರೂ ಒಂದು ಬೆಲೆ ಏರಿಕೆ ಮಾಡಕ್ಕಿಂತ ಮುಂಚೆ ಅದಕ್ಕೊಂದು ರ್ಯಾಷನಾಲಿಟಿ ಬೇಕು, ಒಂದು ಪರ್ಪಸ್ ಬೇಕು. ಯಾವ್ದಕ್ ಮಾಡ್ತೀವನ್ನ ಏನು ಮುಂದಾಲೋಚನೆಯಿಂದನೇ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ನಾವು ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಅಂತ ಮಾಡ್ಕೊಂಡು ಸರ್ ಈಗಾಗಲೇ ಹಲವಾರು ಮೆಟ್ರೋ ಸ್ಟೇಷನ್ ಎದುರುಗಡೆ ಏನಾಗ್ತಾ ಇದೆ, ಸಮಾವೇಶಗಳು ಮಾಡ್ತಾ ಇದೀವಿ, ಪ್ರತಿಭಟನೆಗಳು ಮಾಡ್ತಾ ಇದೀವಿ. ಈಗಾಗಲೇ ಒಂದು ಕೂಗ್ ಬರ್ತಾ ಇದೆ, ನಾವು ಬೈಕಾಟ್ ಮಾಡ್ಬೇಕು ಅಂದ್ರೆ ಮೆಟ್ರೋನ
ಹೋಗೋದ್ ನಿಲ್ಸ್ಬಿಡ್ಬೇಕು ಅನ್ನೋದು ಒಂದು ಕೂಗು ಜನಸಾಮಾನ್ಯರಿಂದಲೇ ಬರ್ತಾ ಇದೆ ಸರ್. ಸೊ ಬರೋ ದಿನಗಳಲ್ಲಿ ಹಿಂಗೆ ಮುಂದುವರೆದ್ರೆ ಸರ್ ಇವರು ಜನಸಾಮಾನ್ಯರು ಹೋಗೋದೇ ಬಿಟ್ಬಿಡ್ತಾರೆ ಸರ್ ಅಷ್ಟೇ. ನಮ್ಮ ಮೆಟ್ರೋದಲ್ಲಿ ಅದನ್ನ ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟು ಅವರು ಶ್ರೀಮಂತರಿಗೆ ರಾಜಕಾರಣಿಗಳು ಓಡಾಡ್ಕೊಂಡಿರ್ಲಿ, ಸೊ ನಾವಂತೂ ಅದ್ರಲ್ಲಿ ಹೋಗೋದ್ರಲ್ಲಿ ನಿಲ್ಸ್ಬಿಡ್ತಾರೆ ಸರ್ ಕಳಾಖಂಡಿತವಾಗಿ. ಓಕೆ ಈಗ BMRC ಮೆಟ್ರೋವನ್ನ ಏನಾದರೂ ಸಂಪರ್ಕವನ್ನು ಮಾಡಿದ್ದೀರಾ? ಅದರ MD ಜೊತೆ ಮಾತುಕತೆಯನ್ನು ನಡೆಸುವಂತಹ ಪ್ರಯತ್ನಗಳನ್ನು ಏನಾದರೂ ನಡೆಸಿದ್ದೀರಾ? ಖಂಡಿತ ಸರ್, ಇವತ್ತಷ್ಟೇ ನಾವು MD ಅವ್ರನ್ನ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್. ಅವರು ಹೇಳಿದ್ದು ಇಲ್ಲ, ಇನ್ನು ನಾವು ಯೋಚನೆ ಮಾಡ್ತಾ, ಇನ್ನು ನಾವು ನಿಮ್ಮೆಲ್ಲ ಮನವಿ ಪತ್ರಗಳು, ನಿಮ್ಮ ಹೋರಾಟಗಳು ಗಮನಿಸ್ತಾ ಇದೀವಿ, ಖಂಡಿತ ನಾವೇನಾದ್ರೂ ಒಂದು ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಸರ್. ಬಟ್ ಆದಷ್ಟು ಬೇಗ, ಇಲ್ಲಾಂದ್ರೆ ಸರ್ ಇದು ಹಗಲು ದರೋಡೆ ನಡೀತಾ ಇದೆ ಸರ್. ನೋಡಿ, ಹಗಲು ದರೋಡೆ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ, ಲಕ್ಷಾಂತರ ರೂಪಾಯಿ ಹೋಗ್ತಾ ಇದೆ. ಇದು ಆದಷ್ಟು ಬೇಗ ಇದು ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಸರ್ ಇದೊಂಥರ ಹಗಲು ದರೋಡೆ ಸರ್ ಅಷ್ಟೇ. ಡೇ ಲೈಟ್ ರಾಬರಿಗೆ ಡೆಫಿನೇಷನ್ ಇನ್ಮೇಲಿಂದ ನಮ್ಮ ಮೆಟ್ರೋ ಅಂತ ಎಲ್ಲರೂ ಮಾತಾಡ್ತಾರೆ ಸರ್ ಅಷ್ಟೇ. ಹಗಲು ದರೋಡೆಗೆ ಇದು ಇವಾಗ ನೀವು ಮೆಟ್ರೋ ಒಳಗಡೆ ಹೋದ್ರೆ ಸರ್ ಸ್ಕ್ಯಾನ್ ಮಾಡ್ತಾರೆ, ಏನಾದ್ರು ಒಳಗಡೆ ಇಟ್ಕೊಂಡ್ ಬಂದಿದ್ದೀರಾ ಅದು ಇದು ಅಂತ. ಇನ್ಮೇಲಿಂದ ಅಂದ್ರೆ ನಿಮ್ಗೆ ಗೊತ್ತಿದೆ ಸರ್, ಮೆಟ್ರೋದಲ್ಲಿ ಈ ಹಿಂದೆ ಈ ನೀವು ಡ್ರೆಸ್ ಎಲ್ಲ ಕೊಳೆ ಆಗಿದ್ರೆ ಒಳಗಡೆ ಬಿಡ್ಲಿಲ್ಲ, ಕೆಲವು ಎಕ್ಸಾಂಪಲ್ಸ್ ಎಲ್ಲ ನೀವು ಕೇಳಿರ್ಬೋದು. ಸೊ ಇನ್ಮೇಲಿಂದ ಆಗ್ಲೇ ಬಡವ್ರು ಬಿಡ್ತಾ ಇಲ್ಲ, ಇನ್ಮೇಲಿಂದ ಮಧ್ಯಮ ವರ್ಗದವರು ಹೋಗಲ್ಲ ಸರ್. ಅಲ್ಟಿಮೇಟ್ಲಿ ಈ ರಾಜಕಾರಣಿಗಳು ಹೊಸ ಟನಲ್ಸ್ ಓಪನ್ ಮಾಡಕ್ಕೆ, ಹೊಸ ಲೈನ್ ಓಪನ್ ಮಾಡಕ್ಕೆ ಹೋಗಿ ಗ್ರೀನ್ ಇದನ್ನ ಕಟ್ ಮಾಡ್ಬೇಕಷ್ಟೇ, ಹೋಗಿ ಅವ್ರ ಪ್ರಚಾರ ತಗೊಳ್ಬೇಕಷ್ಟೇ ಸರ್. ಜನಸಾಮಾನ್ಯರು ಓಡಾಡೋದು ನಿಲ್ಸ್ಬಿಡ್ತಾರೆ ಸರ್. ಓಕೆ ಥ್ಯಾಂಕ್ ಯು ರಾಜೇಶ್ ಭಟ್ ಅವರೇ. ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ನೋಡೋಣ, ಆ್ಯಂಡ್ ಮುಂದಿನ ಬೆಳವಣಿಗೆಯೂ ಕೂಡ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸೋಣ. ಥ್ಯಾಂಕ್ ಯು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಎಸ್ ಪ್ರಮುಖವಾಗಿ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖ. ನಾವು ಆಗತಾನೆ ಹೇಳಿರೋ ಪ್ರಕಾರ ರಾಜ್ಯದಲ್ಲಿ ಈ ಗ್ಯಾರಂಟಿ ಅನ್ನುವಂಥದ್ದು ಯಾವಾಗ ಘೋಷಣೆ ಆಯಿತು ನೋಡಿ, ಅದಾದ ಬಳಿಕ ಈ ಬೆಲೆ ಏರಿಕೆ ಅನ್ನುವಂಥದ್ದು ಕೂಡ ಒಂದು ಅಡಿಷ್ನಲ್ ಆಗಿ 6ನೇ ಗ್ಯಾರಂಟಿ ಥರ ಫ್ರೀಯಾಗಿ ಕೊಟ್ಟಿರೋ ಥರ ಇದೆ ರಾಜ್ಯಕ್ಕೆ. 1-2 ದಿವಸಕ್ಕೊಂದರಂತೆ, ವಾರಕ್ಕೊಂದರಂತೆ ಈ ಬೆಲೆ ಏರಿಕೆ ಚರ್ಚೆಗಳು ಆಗ್ತಾನೆ ಇರುತ್ತೆ ಜನಧ್ವನಿ ಪ್ಯಾನಲ್ ಡಿಸ್ಕಷನಲ್ಲಿ. ಇವತ್ತು ಈ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅಪ್ಡೇಟನ್ನು ನೀಡಿದ್ದೇವೆ. ನೋಡಿ, ಬರೋ ವಾರ ಅಥವಾ ಇದೇ ವಾರದಲ್ಲಿ ನೀರು ಅಥವಾ ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ಚರ್ಚೆಗಳು ಕೂಡ ಬರುತ್ತೆ. ಯಾಕಂತ ಹೇಳಿದರೆ ಸರ್ಕಾರ ಯಾವುದರಲ್ಲಿ ಬೆಲೆ ಏರಿಕೆ ಮಾಡೋದಪ್ಪ ಅನ್ನುವಂಥದ್ದು, ಪಹಣಿ ಪತ್ರ ಆಗಿರ್ಬೋದು ಅಥವಾ ಕೆಲವೊಂದು ಜಾತಿ ಆಧಾರ ಇಂಥ ಪತ್ರಗಳನ್ನೇ ಬೆಲೆ ಏರಿಕೆಯನ್ನು ಆಗಿರುವಂಥದ್ದು, ಅದು ಕೂಡ ಬಹುದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸಗಳಾಗಿರುವಂಥದ್ದು. ಈಗ ಮೆಟ್ರೋಗೆ ಸಂಬಂಧಪಟ್ಟಂತೆ 100% ಬದಲಾವಣೆ ಅಂತ ಹೇಳಿದ್ರೆ ಯಾರು ಹೋಗ್ತಾರ್ರಿ? 30 ರೂಪಾಯಿ ಕೊಡ್ತಾ ಇದ್ದಂಥ ರಸ್ತೆಗೆ ಒಂದು 35 ರೂಪಾಯಿ ಕೇಳಿದ್ರೆ ನ್ಯಾಯ ಇದೆ ಕೇಳೋದಕ್ಕೂ ಕೂಡ. 60 ಕೊಡಿ ಅಂತ ಹೇಳಿದರೆ ಎಲ್ಲಿಂದ ಕೊಡೋದು? ಸರ್ಕಾರ ನೀವು ನಡೆಸ್ತಾ ಇದ್ದೀರಾ ಯಾಕೋಸ್ಕರ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂಥ ಪ್ರಜಾಪ್ರಭುತ್ವ ಸರ್ಕಾರ. ಅಂದರೆ ನಾವು ಕೊಡ್ತೀವಿ, ತೆರಿಗೆ ಏನಿದೆ ಅಥವಾ ಸರ್ಕಾರವನ್ನು ನಡೆಸಬೇಕಾದಂಥ ಜವಾಬ್ದಾರಿ ನಿಮಗಿದೆ. ಸೊ ಅದನ್ನು ನಡೆಸೋದಕ್ಕೆ ನಾವು ಕೂಡ ಸಾಥ್ ನೀಡ್ತೀವಿ ಅನ್ನುವಂಥ ರೀತಿಯಲ್ಲಿ. ಅದು ಬಿಟ್ಟು ತಾವುಗಳು ಬೇಕಾಬಿಟ್ಟಿಯಾಗಿ ಕೇಳಿದ್ರಿ ಅಂತ ಹೇಳಿ ಕೊಡೋದಕ್ಕೆ ಇದೇ ರೀತಿಯಾಗಿ ಮುಂದುವರಿತಾ ಹೋದರೆ ನೀವು ನೀಡಿದಂಥ ಘೋಷಣೆ ಏನಾಯಿತು? ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ್ದಲ್ಲ, ಈಗ ಬರೀ ರಾಜಕಾರಣಿಗಳಿಗೆ ಮಾತ್ರನ ಫ್ರೀ? ಬಡ ಜನರ ಪರಿಸ್ಥಿತಿ ಏನ್ರಿ? ಸೊ ಇಂಥ ಅನೇಕ ವಿಚಾರಗಳಾಗ್ತಾ ಇದೆ. ನೋಡೋಣ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ KT ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ, ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ.